ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿವ್, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಂ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಂ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಬಹಳ ವಿಶೇಷವಾಗಿ ಅರವಿಂದ್ ಪ್ರಾಪರ್ಟೀಸ್, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಅರವಿಂದ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೂಕ್ತವಾಗಿರ್ತಕ್ಕಂಥ ಒಂದು ಜಾಗ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಲೇ ಹೇಳ್ಬೋದು. ಸಂಡೇಗೊಪ್ಪ ರೋಡ್ ಅಂತಂದರೆ ನೆಲಮಂಗಲ ರಸ್ತೆ, ತುಮಕೂರಿನ ಹತ್ತಿರ ಇರತಕ್ಕಂಥ ಈ ಒಂದು ಜಾಗ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಒಂದು ಆಸೆ, ನಾನು ಕೂಡ ಮನೆಯನ್ನು ಕಟ್ಟಬೇಕು, ನಾನು ಕೂಡ ಸುಂದರವಾಗಿರ್ತಕ್ಕಂಥ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇಂತಹದ್ದೊಂದು ಸುವರ್ಣ ಅವಕಾಶವನ್ನು ಅರವಿಂದ್ ಪ್ರಾಪರ್ಟೀಸ್ ಅವರು ತಮಗೆ ನೀಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ರೇರಾ ಅಪ್ರೂವ್ಡು ಮತ್ತು BMRDA ಅಪ್ರೂವ್ಡ್ ಆಗಿರತಕ್ಕಂಥ ಈ ಒಂದು ಸೈಟು ಈಗಾಗಲೇ ನಾನು ತಿಳಿಸಿದ ಹಾಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಒಳ್ಳೆಯದಾಗಲಿ, ಶುಭವಾಗಲಿ ಅರವಿಂದ್ ಪ್ರಾಪರ್ಟೀಸ್. ಮತ್ತು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುವಾರ ಬಂತು ಅಂತಂದರೆ ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಸಂತೋಷದಾಯಕವಾಗಿರ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಗುರುವಿನ ಮಾರ್ಗದರ್ಶನ ಇಲ್ಲ ಅಂತಂದರೆ ನಾವೇನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಇಂಥ ಸಮಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಅದರಲ್ಲೂ ಗುರುವಾರ ಈಗ ತಾನೇ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಎಲ್ಲ ರಾಶಿಗಳಿಗೂ ಕೂಡ ಗುರುಗಳು ಅವರ ಸ್ಥಾನಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದಿದೆ. ಮತ್ತೊಂದು ವಿಚಾರ, ಮಕರ ಮತ್ತು ಕುಂಭ, ಮೀನ, ಕನ್ಯಾ, ತುಲ, 12 ರಾಶಿಗಳಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಪ್ರತ್ಯೇಕವಾಗಿ ಒಂದಿಷ್ಟು ರಾಶಿಗಳಲ್ಲಿ ಗುರುಗಳ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರ ಒಂದು ಗುರುಸ್ಥಾನವೂ ಕೂಡ ಬದಲಾಗಿರ್ತಕ್ಕಂಥದ್ದಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ತಾವು ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು. ಗುರುಗಳ ಅನುಗ್ರಹ, ಶನಿ ಪರಮಾತ್ಮನ ಅನುಗ್ರಹ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಅಂತಂದರೆ ಗುರುಗಳ ಮಾರ್ಗದರ್ಶನ ಇಲ್ಲದೆ ಇರತಕ್ಕಂಥದ್ದಾಗಲಿ, ಗುರುಗಳ ಅನುಗ್ರಹ ಇಲ್ಲದೆ ಇರತಕ್ಕಂಥದ್ದಾಗಲಿ, ಗುರುಗಳ ಕೃಪಾಶೀರ್ವಾದ ಇಲ್ಲದೆ ಇರತಕ್ಕಂಥ ಏನೊಂದು ಕೆಲಸವಾದ್ರೂ ಕೂಡ, ನಾವು ಏನೊಂದು ಹೆಜ್ಜೆಯನ್ನು ಹಾಕಿದ್ರೂ ಕೂಡ ಅದು ಅಷ್ಟರ ಮಟ್ಟಿಗೆ ಸರಿಸಮವಾಗಿರ್ತಕ್ಕಂಥದ್ದಲ್ಲ, ತೃಪ್ತಿಕರವಾಗಿರ್ತಕ್ಕಂಥದ್ದಲ್ಲ. ಅದನ್ನು ನಾವು ನೆಮ್ಮದಿತವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಾಕಷ್ಟು ಅಡೆತಡೆಗಳು, ಸಮಸ್ಯೆಗಳು, ಕಟ್ಟಿಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. ಹಾಗಾಗಿ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡೋಣ. ಮತ್ತು ನಿಜಕ್ಕೂ ಹೇಳಬೇಕಂದ್ರೆ ಇದಿನ್ನೆಂತಹ ಪರಿಸ್ಥಿತಿನಪ್ಪ, ಪ್ರಕೃತಿಯ ವಿಕೋಪ ಯಾವ ಮಟ್ಟಕ್ಕೆ ಎದುರಾಗಿರ್ತಕ್ಕಂಥದ್ದಿದೆ. ಬೆಂಗಳೂರಿನಲ್ಲಿ ವೆದರ್ ರಿಪೋರ್ಟ್ಸ್ ಅಂತಂದರೆ ಹವಾಮಾನ ಇಲಾಖೆಯ ಪ್ರಕಾರ ಒಂದು ರೆಕಾರ್ಡ್ ಬ್ರೇಕ್ ಆಗೋಗಿದೆಯಂತೆ.
ಇಂಥ ವಿಚಾರಗಳನ್ನು ನಾನು ಕೇಳ್ಪಡ್ತಾ ಇದ್ದೀನಿ. ಏನಿದು ಕತೆ? 40 ಡಿಗ್ರಿನ, 39 ಡಿಗ್ರಿ, 40 ಡಿಗ್ರಿ, ಹೆಂಗೆ ಇದು ಕತೆ? ಹೆಂಗೆ ಜೀವನ ಮಾಡೋದು? ಹೋದ್ರೆ ಹೋಗ್ಲಿನಪ್ಪ, ಅಟ್ಲೀಸ್ಟು ನೀರಾದರೂ, ಆದರೆ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆಯಾ? ಬಿಸಿಲಾನ ಇಲ್ಲಿ ನೀರೂ ಇಲ್ಲ, ಅದರ ವ್ಯವಸ್ಥೆನೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲ ಕಡೆ ನೀರು ಬತ್ತೋಗಿದೆ, ಬೋರ್ವೆಲ್ಗಳಲ್ಲಿ ನೀರು ಬತ್ತೋಗಿದೆ. ಇಷ್ಟು ದಿವಸ ಏನೋ ಧೈರ್ಯ ತುಂಬಿ ಒಂದಿಷ್ಟು ಜನ ಒಂದು ಬೋರ್ವೆಲ್ಲಲ್ಲಿ ನೀರು ಇರ್ತಕ್ಕಂಥವ್ರು ಏನೋ ಟ್ಯಾಂಕರ್ನ ಮುಖಾಂತರ ನೀರನ್ನು ಸಾಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಎಷ್ಟೋ ಜನರ ಒಂದು ಟ್ಯಾಂಕರ್ ಸೇವೆಗಳು ಕೂಡ ಈಗ ನಿಂತಿರ್ತಕ್ಕಂಥದ್ದೇ. ಎಲ್ಲಿಗೆ ತಲುಪ್ತಾ ಇದೆ ಪರಿಸ್ಥಿತಿ? ವರ್ಣನ ಕೃಪೆ ಆಗ್ತಾ ಇಲ್ಲ. ವರ್ಣನಿಗೆ ನಮ್ಮಿ ಸಂಕಷ್ಟದ ಕೂಗು ಮುಟ್ತಾ ಇಲ್ವಾ? ಇಲ್ಲ ಭಗವಂತ ಇದು ಯಾವುದನ್ನು ಕೂಡ ಗಮನಿಸ್ತಾ ಇಲ್ವಾ? ಯಾಕೆ ಈ ಥರ ಆಗ್ತಾ ಇದೆ? ಸೂರ್ಯ ಪರಮಾತ್ಮ ಯಾಕಿಷ್ಟು ಕೋಪಗೊಂಡಿದ್ದಾನೆ? ಯಾವ ರೀತಿ ಸಮಸ್ಯೆ ಎದುರಾಗಿದೆ ಇದೆಲ್ಲವನ್ನೂ ಕೂಡ ಆಲೋಚನೆ ಮಾಡ್ತಾ ಹೋಗ್ತಿದ್ರೆ ನಿಜಕ್ಕೂ ಹೇಳ್ತೇನೆ, ಮಹರ್ಷಿವಾಣಿ ಕಾರ್ಯಕ್ರಮ ಲೋಕ ಕಲ್ಯಾಣವಾಗಿರ್ತಕ್ಕಂಥ ಏಕೈಕ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಒಳಿತಾಗಬೇಕು. ಇದು ಪ್ರತ್ಯೇಕತೆ ಅಲ್ಲ, ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಎಲ್ಲರ ಬಗ್ಗೆನೂ ಕೂಡ ಒಂದು ಆಲೋಚನೆಯನ್ನು ಮಾಡಬೇಕು ಅನ್ನೋ ಒಂದೇ ವಿಚಾರವಾಗಿ ಇವತ್ತಿನ ದಿವಸ ನಮ್ಮ ಮನಸ್ಸಲ್ಲಿ ಬಹಳ ದೊಡ್ಡ ನೋವಿದೆ. ಹಾಗಾಗಿ ನಾನಾಗಲಿ, ಗುರೂಜಿರವರಾಗಲಿ, ನಮ್ಮ ಕುಟುಂಬ ಆಗಲಿ, ನಾವೆಲ್ಲರೂ ಸಹಿತ ಬಹಳ ವಿಶೇಷವಾಗಿ ನೇಪಾಳ್ನಲ್ಲಿರ್ತಕ್ಕಂಥ ಪಶುಪತಿನಾಥ ಭಗವಂತನ ದರ್ಶನವನ್ನು ಕೂಡ ನಾವು ಮಾಡಿ ಬಂದ್ವಿ. ಅಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ನಾವು ಸಲ್ಲಿಸಿದ್ದೇವೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯ ಇನ್ನೇನು ಕೆಲ ದಿನಗಳಲ್ಲಿ ಬರುತ್ತೆ, ತಮ್ಮ ಕಣ್ಮುಂದೆ ಬರುತ್ತೆ. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯ, ಭಗವಂತನ ಸಾನ್ನಿಧ್ಯದಲ್ಲಿ ಬೆಳಗಿನ ಜಾವದ ಒಂದು ಅಭಿಷೇಕದ ದರ್ಶನವನ್ನು ಮಾಡ್ತಾ ಅಲ್ಲಿ ಸಂಕಲ್ಪವನ್ನು ಮಾಡಿದ್ವಿ. ಆದಷ್ಟು ಬೇಗ ಮಳೆ ಆಗಬೇಕಪ್ಪ ಭಗವಂತ, ಬಹಳ ಕಷ್ಟ ಆಗಿದೆ, ತುಂಬ ನೋವು ಅನುಭವಿಸ್ತಾ ಇದ್ದೀವಿ. ನೋಡಿ, ಪ್ರಕೃತಿ ಅಂದರೆ ಯಾವ ರೀತಿ ಅಂತಂದರೆ, ಎಲ್ಲೋ ಹೊರದೇಶ ದುಬಾಯಿ, ಅದು ಬಹಳ ಡೆವಲಪ್ ಆಗಿರ್ತಕ್ಕಂಥ ಒಂದು ಜಾಗ. ಅಂದರೆ ಸಾಕಷ್ಟು ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಬಹಳ ಉತ್ತೀರ್ಣವಾಗಿರ್ತಕ್ಕಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಆದರೆ ಅಂಥ ಜಾಗದಲ್ಲಿ ಇವರು ಎಷ್ಟರ ಮಟ್ಟಕ್ಕೆ ಬೇಕೋ ಅಷ್ಟರ ಮಟ್ಟಕ್ಕೆ ಮಾತ್ರ ಆ ಕ್ಷಣ ಎಷ್ಟು ಪ್ರಮಾಣ ಮಳೆ ಬೇಕೋ ಅಷ್ಟು ಪ್ರಮಾಣ ಮಳೆಯನ್ನು ತರಿಸ್ಕೊಳ್ಬೋದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅವರ ಕೈಯಲ್ಲಿತ್ತು. ಆದರೆ ನೋಡಿ, ಅಂತಹ ಬರಡು ಭೂಮಿನಲ್ಲಿ ನೀರೇ ಇಲ್ಲದೆ ಇರೋ ಜಾಗದಲ್ಲಿ ಎಷ್ಟೋ ವರ್ಷಗಳ ನಂತರ ಇಡೀ ದುಬಾಯಿ ಮುಳುಗೋಗೋ ಮಟ್ಟಿಗೆ ನೀರು ಬಂತು, ಅಷ್ಟರ ಮಟ್ಟಿಗೆ ಮಳೆ ಬಂತು. ನಾವೀಗ ಭಗವಂತನಲ್ಲಿ ಅದೇ ಪ್ರಾರ್ಥನೆ, ಭಗವಂತ ಆ ಬರಡು ಭೂಮಿನಲ್ಲಿ ನೀನು ಮಳೆಯನ್ನು ತರಿಸ್ಬಿಟ್ಟೆ, ಇಲ್ಲಿ ಬಂಗಾರದಂಥ ಫಲ ಕೊಡ್ತಕ್ಕಂಥ ಭೂಮಿಗಳು ಬರಡಾಗ್ತಾ ಇದೆಯಪ್ಪ, ಎಷ್ಟೋ ಜನ ರೈತರು ನಂಬಿರ್ತಕ್ಕಂಥ ಭೂಮಿಗಳು ಬರಡಾಗ್ತಾ ಇದೆಯಪ್ಪ ಭಗವಂತ, ರೈತರ ಸಂಕಷ್ಟ ಜಾಸ್ತಿ ಆಗೋಗಿದೆಯಪ್ಪ, ದನಕರುಗಳಿಗೆ ಮೇವಿಲ್ಲಪ್ಪ, ಮಕ್ಕಳಿಗೆ ಹಾಲಿಲ್ಲ, ಬಹಳ ಸಮಸ್ಯೆ ಆಗ್ತಾ ಇದೆಯಪ್ಪ, ಬಿಸಿಲಿನ ಧಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ನಿನ್ನ ಕೃಪಾಶೀರ್ವಾದದಿಂದ ಮಳೆ ಆಗಬೇಕಪ್ಪ ಭಗವಂತ ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ನಾವಂತೂ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ತಾವೂ ಕೂಡ ಆದಷ್ಟು ಬೇಗ ಮಳೆ ಆಗಲಿ ಎಂಬತಕ್ಕಂಥ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಗುರುವಾರ ಗುರುಗಳ ಅನುಗ್ರಹ ಎಲ್ರಿಗೂ ಇದೆ, ಒಳ್ಳೆಯದಾಗಲಿ. ಇವತ್ತಿನ ದಿವಸ ಗುರುವಾರ ನಾನು ಹೇಳ್ತಾ ಇದ್ದೆ, ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡೋಣ, ವಿಘ್ನ ನಿವಾರಕ ಗಣಪನಲ್ಲೂ ಕೂಡ ನಾವೊಂದು ಸಂಕಲ್ಪವನ್ನು ಮಾಡೋಣ. ಯಾಕೆ ಅಂತಂದರೆ, ಹಿಂದಿನ ಭಾಗದಲ್ಲಿ ನಾನು ತಿಳಿಸಿದ ಹಾಗೆ ಮಳೆ ಇಲ್ದಿರ ಸಂಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ದುಬಾಯ್ ಅಂತಹ ಬರಡು ಭೂಮಿ ಅಂತಂದರೆ ಅಲ್ಲೇನು ಒಂದು ಬೆಳೆ ಬೆಳೀತಕ್ಕಂಥದ್ದಲ್ಲ, ಅದು ಸಂಪೂರ್ಣವಾಗಿ ಮರಳುಗಾಡು ಅಂತಂದರೆ ಮಣ್ಣಿನ ಪ್ರದೇಶ. ಅಂಥ ಜಾಗದಲ್ಲಿ ಅಷ್ಟರ ಮಟ್ಟಿಗೆ ಮಳೆ ಬಂದು ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದುಬಾಯೇ ಮುಳುಗೋಗೋ ಅಂತರ ಅನ್ನೋಷ್ಟರ ಮಟ್ಟಿಗೆ ಮಳೆ ಬಂದು ಅಸ್ತವ್ಯಸ್ತವಾಗೋಯ್ತು. ಆದರೆ ಇಲ್ಲಿ ಬಂಗಾರದಂಥ ಫಲಗಳನ್ನು ಕೊಡ್ತಕ್ಕಂಥ, ಬಂಗಾರದಂಥ ರೀತಿ ಬೆಳೆಗಳನ್ನು ಬೆಳೀತಕ್ಕಂಥ ಎಷ್ಟೋ ಭೂಮಿಗಳು ಬರಡಾಗ್ತಾ ಇದೆ. ಮರಳು ಭೂಮಿ ಇರ್ತಕ್ಕಂಥ ಜಾಗದಲ್ಲಿ ಮಳೆ ಬಂದಿದೆ, ಆದರೆ ಇಲ್ಲಿ ಎಷ್ಟೋ ಜೀವರಾಶಿಗಳು, ಎಷ್ಟೋ ಜನ ರೈತರು ನಂಬಿರ್ತಕ್ಕಂಥ ಭೂಮಿಗಳು ಬರಡಾಗ್ತಾ ಇದೆ. ಇಂಥ ಜಾಗದಲ್ಲಿ ಯಾಕೆ ಮಳೆ ಬರ್ತಾ ಇಲ್ಲ? ಭಗವಂತನಿಗೆ ಯಾಕಿಷ್ಟು ಕೋಪ ಬಂದಿದೆ? ಏನಿದು ಪ್ರಕೃತಿ ವಿಕೋಪ? ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಸಂಕಷ್ಟಗಳು ಜಾಸ್ತಿ ಆಗಿದೆ, ಹಾಗಾಗಿ ಎಲ್ಲೆಲ್ಲೂ ಕೂಡ ನೀರಿನ ಅಭಾವ ಜಾಸ್ತಿ ಆಗಿದೆ. ನಾವು ಮಳೆಗಾಗೇ ನಮ್ಮ ಸಂಕಲ್ಪ ಇರಬೇಕು. ಇನ್ನು ನಮ್ಮ ಮುಂದಿನ ಧ್ಯೇಯ ನಿಜಕ್ಕೂ ಹೇಳಬೇಕಂತಂದರೆ, ನಮ್ಮ ಸಂಕಲ್ಪ ಎಷ್ಟರ ಮಟ್ಟಿಗೆ ಇಡಬೇಕು ಅಂತಂದರೆ, ಭಗವಂತನಿಗೆ ಒಂದು ಸೆಕೆಂಡ್ ಆಲೋಚನೆ ಆಗಿಬಿಡಬೇಕು, ಭಗವಂತನಿಗೆ ಒಂದು ಸೆಕೆಂಡ್ ತಲೆ ಕೆಡಬೇಕು, ಏನಪ್ಪ ಇಷ್ಟರ ಮಟ್ಟಿಗೆ ಅಂತ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಸಂಕಲ್ಪನ ಮಾಡೋಣ. ನಮ್ಮೆಲ್ಲರ ಕೂಗು ರೈತರಿಗಾಗಿ, ಯೋಧರಿಗಾಗಿ. ಆದರೆ ಈ ಬಾರಿ ಯೋಧರಿಗೆ ಒಂದು ರೀತಿ ಸಂಕಷ್ಟ ಆದರೆ ಅದರ 10ರಷ್ಟು ಸಂಕಷ್ಟ ರೈತರಿಗೆ ಎದುರಾಗಿದೆ. ರೈತರಿಗೆ ಸಂಕಷ್ಟ ಎದುರಾಗೋದ್ರೆ ನಮ್ಮೆಲ್ರಿಗೂ ಕೂಡ ಸಂಕಷ್ಟನೇ. ಬರಡಾಗ್ತಾ ಇದೆ ಭೂಮಿ, ಎಲ್ಲೂ ಕೂಡ ಬೆಳೆ ಇಲ್ಲ.
ದನಕರುಗಳಿಗೆ ಮೇವಿಲ್ಲ, ಮೇವಿಲ್ಲದೆ ಇರೋ ಕಾರಣದಕ್ಕೆ ಹಾಲಿಲ್ಲ, ಎಲ್ಲ ಕಡೆ ಸಮಸ್ಯೆ. ಕುಡಿಯೋದಕ್ಕೆ ನೀರಿಲ್ಲ, ಸ್ನಾನಕ್ಕೆ ಬಿಡಿ ಕುಡಿಯೋದಕ್ಕೆ ನೀರಿಲ್ಲ. ಏನು ಮಾಡಬೇಕಾಗಿದೆ ಪರಿಸ್ಥಿತಿ? ಎಲ್ಲಿಗೆ ಬಂದು ತಲುಪ್ತಾ ಇದೆ ನಮ್ಮ ಈ ಪರಿಸ್ಥಿತಿ? ಹಾಗಾಗಿ ಇದೆಲ್ಲವೂ ಕೂಡ ಗಮನಕ್ಕೆ ಬಂದಾಗ ಒಂದು ಸೆಕೆಂಡ್ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಇದು ಬರೀ ನನ್ನೊಬ್ಬನ ಸಂಕಷ್ಟ ಅಲ್ಲ, ನಮ್ಮೆಲ್ಲರ ಸಂಕಷ್ಟ ಆಗಿರುವ ಕಾರಣದಿಂದ ನಾವೆಲ್ಲರೂ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಸಲ್ಲಿಸೋಣ. ಆದಷ್ಟು ಬೇಗ ಮಳೆ ಆಗಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಇರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಗುರುವಾರ, ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಸಂತೋಷಪೂರ್ವಕವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿದ್ರಾಂ ಸರ್ಗಭೂಷಿದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಗಣವಲ್ಲಭಾಯ ನಮಃ, ಓಂ ಶ್ರೀಮತೆ ನಮಃ, ಲಲಿತಾಂ ಬಾಲಾಂಬಿಕಾಯೇ ನಮೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು, ದುರ್ಗೆಯನ್ನು, ಜೊತೆಗೆ ಸಾಂಬ ಸದಾಶಿವನನ್ನು ಪ್ರಾರ್ಥನೆ ಮಾಡಿ, ರಾಜ್ಯದಲ್ಲಿ ಪ್ರಸ್ತುತ ಎದುರಾಗಿರ್ತಕ್ಕಂಥ ಸಂಕಷ್ಟಗಳಂದರೆ ವರ್ಣನ ಕೃಪೆ ಇಲ್ಲದ್ದು. ವರ್ಣನ ಕೃಪೆ ಇಲ್ಲದಿರ, ಮಳೆಯಾಗದಿರ ಸಾಕಷ್ಟು ಸಂಕಷ್ಟಕ್ಕೊಳಗಾಗ್ತಾ ಇದೆ ಇಡೀ ರಾಜ್ಯದ ಭೀತಿ. ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೂ ಹಾಗೂ ಈಗಷ್ಟೇ ಶ್ರೀನಿವಾಸ್ ಶರ್ಮಾ ಹೇಳ್ತಿದ್ರು, ಬರಡು ಭೂಮಿ ಆಗ್ತಾ ಇದೆ ಎಲ್ಲ ಕಡೆಯೂ ಅಂತ. ಬೆಳೆಗೆ ನೀರಿಲ್ಲ, ಅದಕ್ಕಿಂತ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಮತ್ತು ಎಷ್ಟೋ ಜೀವರಾಶಿಗಳಿಗೆ ನೀರಿಲ್ಲ ಅಂದರೆ ಬಹಳ ಕಷ್ಟದ ಪರಿಸ್ಥಿತಿ ಆಗಿಬಿಡುತ್ತೆ. ಅದಕ್ಕಾಗಿ ಈಗಾಗಲೇ ಸಾಕಷ್ಟು ಜನದ ಕೂಗು ವರ್ಣನ ಪ್ರಾರ್ಥನೆ ಮಾಡ್ತಾ ರುದ್ರದೇವರ ಆರಾಧನೆ ನಡೆಸ್ತಾ ಇದ್ದಾರೆ. ಪರ್ಜನ್ಯ ಜಪಾನುಷ್ಠಾನಗಳು ಈಗಾಗಲೇ ಸಾಕಷ್ಟು ನಡೀತಾ ಇದೆ. ಪರ್ಜನ್ಯ ಜಪಾನುಷ್ಠಾನಗಳನ್ನು ನಡೆಸಿ ರುದ್ರದೇವರನ್ನು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಾವು ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀಧರ್ ಮೂರ್ತಿ ಮೊನ್ನೆ ಅಷ್ಟೇ ಬಂದು ಹೋದರು. ಬಂದು ಹೋಗಿ ಅವರು ನಾವು ಮಾತಾಡೇ ಹತ್ತಿರ ಅಂದರೆ ನಮ್ಮ ದೇಶ ದಾಟಿ ಪಕ್ಕಕ್ಕೆ ಹೋಗಬೇಕಾಗತ್ತೆ ನೇಪಾಳಿಗೆ. ಭಾರತ ದೇಶದಿಂದ ಪಕ್ಕದಲ್ಲಿರ್ತಕ್ಕಂತಹ ನೇಪಾಳಲ್ಲಿರ್ತಕ್ಕಂಥ ಅದ್ಭುತವಾದಂಥ ಸಾಕಷ್ಟು ಪವಾಡಗಳಿಂದ ಸೃಷ್ಟಿ ಮಾಡತಕ್ಕಂಥ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣರೂಪಿಣಿ ನಮೋ ನಮಃ. 5 ಮುಖಗಳಿದ್ದರೂ ಊರ್ಧ್ವಮುಖ ಕಣ್ಣಿಗೆ ಕಾಣದದ್ದು, 4 ಮುಖಗಳಿಂದ ದರ್ಶನವನ್ನು ಕೊಡ್ತಕ್ಕಂತಹದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಮೋಕ್ಷವನ್ನು ದಯಪಾಲಿಸ್ತಕ್ಕಂಥದ್ದು. ಅದರಲ್ಲೂ ಒಂದು ಶಕ್ತಿಪೀಠದ ಪಕ್ಕದಲ್ಲಿರ್ತಕ್ಕಂಥ ಶಕ್ತಿಪೀಠದ ಒಂದು ವಿಶೇಷವಾಗಿರುವಂಥ ಸಾನ್ನಿಧ್ಯವಿರ್ತಕ್ಕಂಥದ್ದು ಪಶುಪತಿನಾಥನ ಆ ಸಾನ್ನಿಧ್ಯ. ಪಶುಪತಿನಾಥ ಯಾತಕ್ಕಾಗಿ ಈ ಬಾರಿ ನಾವು ಪಶುಪತಿನಾಥನಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬಂದ್ವಿ ಅಂದರೆ, ಪಶುಗಳಿಗಾಗಲಿ ಜೀವರಾಶಿಗಳಿಗಾಗಲಿ ಪ್ರತಿಯೊಂದರನ್ನು ಸಹಿತ ಗಮನಕ್ಕೆ ತಂದುಕೊಂಡು ಬೇಕಾದ ಕಾಲಕ್ಕೂ ಸಹಿತ ಮಳೆಯನ್ನು ಸಮೃದ್ಧಿತನವಾಗಿ ಕೊಡುವಂತಹದ್ದು ಪಶುನಾಯಕ ಅಥವಾ ವಿಶೇಷವಾಗಿರ್ತಕ್ಕಂಥ ವಿಶ್ವವನ್ನೇ ಕಾಪಾಡ್ತಕ್ಕಂತಹ ಭಗವಂತ ಅಂದರೆ ಅದು ಸಾಂಬ ಸದಾಶಿವ. ಅಂತಹ ಒಂದು ಶಿವ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದಂಥ ಒಂದು ರುದ್ರಯಾಗವನ್ನು ನಡೆಸಿ ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿದ್ವಿ. ಅದೇ ಪ್ರಕಾರ ಆ ಪ್ರಾರ್ಥನೆ ಮತ್ತು ಆ ಮಹಾಪ್ರಸಾದವನ್ನು ತಂದು ರಾಜ್ಯದಲ್ಲಿರ್ತಕ್ಕಂಥ ಒಂದಷ್ಟು ದೇವಾಲಯಗಳಲ್ಲಿ ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ ಎಂಬತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಚಿಂತನೆ ನನ್ನದು ಮತ್ತು ನನ್ನ ಆತ್ಮೀಯರಾದಂಥ ಶ್ರೀಧರ್ ಅವ್ರದ್ದು. ಹಾಗಾಗಿ ಆ 3 ದಿನಗಳ ವಿಶೇಷವಾದಂಥ ಅನುಷ್ಠಾನಕ್ಕಾಗಿ ನೇಪಾಳಿಗೆ ಹೋಗಿ ಪಶುಪತಿನಾಥನ ದರ್ಶನ ಮಾಡಿ ಅಲ್ಲಿಂದ ವಿಶೇಷವಾಗಿ ಸಾಂಬ ಸದಾಶಿವನ ಮೂಲ ಸಾನ್ನಿಧ್ಯ ಕೇದಾರಲ್ಲಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಹಾಗೆ ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥದ್ದು ಶಿರೋಭಾಗ.
ಆ ಶಿರೋಭಾಗದ ಭಗವಂತನ ದರ್ಶನವನ್ನು ಮಾಡಿ ಅಲ್ಲೂ ಸಹಿತ ಒಂದು ಮಹಾಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಅದು ರಾಜ್ಯದ ಹಿತಕ್ಕಾಗಿ, ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆಗಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಪಂಚಾಂಗ ಶ್ರವಣ ಆಗಬೇಕು, ರಾಶಿಫಲ ಆಗಬೇಕು. ಯಾವುದು ನಿಂತರೂ ರಾಶಿಫಲ ನಿಲ್ಲುವಂಥದ್ದಲ್ಲ. ರಾಶಿಫಲಗಳಲ್ಲಿ ಮನುಷ್ಯ ತಾನು ಹಾಕುವಂಥ ಹೆಜ್ಜೆನಲ್ಲಿ ಲಾಭ ನಷ್ಟಗಳನ್ನು, ಬೇಕು ಬೇಡವನ್ನು, ಅಥವಾ ತಾನು ಇರಬೇಕಾಗಿರ್ತಕ್ಕಂಥ ಅಥವಾ ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥ ವಿಧಿವಿಧಾನವನ್ನು ಈ ರಾಶಿಫಲಗಳಲ್ಲಿ ತಿಳ್ಕೊಳ್ಬೋದು. ಯಾಕೆಂದರೆ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು ಅಷ್ಟು ಸ್ಪಷ್ಟತೆ ಹೇಗೆ ಅಂದರೆ, ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಯಾವ್ಯಾವ ಗ್ರಹ ಯಾವ ಮನೆಯನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತೆ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಲಾಭ ನಷ್ಟಗಳನ್ನೇ ಆ ದಿನ ನೋಡಬೇಕಾಗತ್ತೆ. ಇದು ಪ್ರತಿಯೊಬ್ಬ ಮಾನವ ಸಂಕಲನದಲ್ಲೂ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಇಂತಹ ಅದ್ಭುತವಾದಂಥ ಒಂದು ವಿದ್ಯೆ ಅದು ಜ್ಯೋತಿಷ್ಯದಲ್ಲಿ ಅದು ಪ್ರಮುಖವಾಗಿ ಈ ಒಂದು ರಾಶಿಫಲ ಅಂದರೆ ಅದು ತಪ್ಪಾಗೋದಿಲ್ಲ. 27 ನಕ್ಷತ್ರ, 12 ರಾಶಿಗಳು, ಕೋಟ್ಯಾಂತರ ಜನಸಂಖ್ಯೆ ಇದೆ. ಎಲ್ಲರ ಜನಸಂಖ್ಯೆ ಎಲ್ಲರೂ ನೋಡಿದ್ರು ಆ ರಾಶಿಗಳು ಆ ನಕ್ಷತ್ರಗಳಲ್ಲೇ ಜನನವಾಗಿರುತ್ತೆ. ಆ ರಾಶಿ ಮತ್ತು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಭವಿಷ್ಯತ್ತಲ್ಲೇ ಇರುತ್ತೆ. ಹಾಗಾಗಿ ಆಯಾ ದಿನದ ಫಲಾಫಲಗಳನ್ನು ತಿಳ್ಕೊಳ್ಬೇಕಾದ್ದು ಮೊದಲನೇ ಕರ್ತವ್ಯ. ಹಾಗೆ ಅದರಂತೆ ಸಂಪೂರ್ಣ ನಡಿಬೇಕಾದ್ದಿಲ್ಲ, ಅದೇ ನಮ್ಮನ್ನು ನಡೆಸುತ್ತೆ. ಆದರೆ ಎಚ್ಚರಿಕೆಗಳಿರುತ್ತಲ್ಲ, ಆ ಎಚ್ಚರಿಕೆ ಗಂಟೆಯನ್ನು ನಮ್ಮ ಕಿವಿಯಲ್ಲಿ ನಾವು ಶ್ರವಣದಲ್ಲಿ ತಿಳ್ಕೊಂಡಿದ್ದರೆ ಆ ಸಮಯಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಅಷ್ಟೇ ಅನುಕೂಲನೂ ಆಗುತ್ತೆ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ನಮೋ ನಮಃ. ಜಗದ್ಗುರುಗಳಾದಂಥ ಆದಿಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಪ್ರಾರ್ಥನೆ ಮಾಡಿ, ಗುರು ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಹೃದಯ ಕಮಲಗಳಲ್ಲಿ ಆರಾಧನೆ ಮಾಡ್ತಾ ಇವತ್ತಿನ ಕಾಯಕದಲ್ಲಿ ಮೊದಲು ಪಂಚಾಂಗ ಶ್ರವಣ ನೋಡೋಣ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 22/5/24 ಗುರುವಾರ, ನವಮಿ, ಧನಿಷ್ಠಾ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಧನಿಷ್ಠಾ ನಕ್ಷತ್ರವಾದ್ದರಿಂದ ಗುರುವಾರದ ನವಮಿಯಂದು ವಿಶೇಷವಾಗಿ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಅಂತಹದ್ರಲ್ಲಿ ಗುರುವಾರ ಅಂತ ಬಂದಾಗ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನಾಗಲಿ ಗುರು ದತ್ತ ಮಹಾರಾಜರನ್ನಾಗಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಕಾಯಕವನ್ನು ನಾವು ಶುರು ಮಾಡಬೇಕಾಗತ್ತೆ. ಯಾವುದೇ ಆದರೂ ಸಹಿತ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರುವಿನ ಒಂದು ಕೃಪಾಕಟಾಕ್ಷವಿಲ್ಲದಿದ್ದರೆ ಯಾವುದೂ ಸಹಿತ ಸಾಧ್ಯವಿಲ್ಲ. ಈ ಸೃಷ್ಟಿನಲ್ಲಿ ಪ್ರತಿಯೊಂದು ವಿಧಿವಿಧಾನವೂ ಗುರುವಿನಿಂದಲೇ ಆಗಬೇಕು. ಅಂತಹ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ರಾಜ್ಯಕ್ಕೆ ಎದುರಾಗಿರ್ತಕ್ಕಂಥ ಸಂಕಷ್ಟ ಅಂದರೆ ಅದು ವರ್ಣನ ಕೃಪೆಯಿಲ್ಲದ್ದು. ಆದಷ್ಟು ಬೇಗ ವರ್ಣನ ಕೃಪೆ ಆಗಬೇಕು. ವರ್ಣನ ಕೃಪೆಯಿಂದ ಇಡೀ ರಾಜ್ಯವೇ ಸುಭಿಕ್ಷಿತವಾಗಬೇಕು, ತಂಪಾಗಬೇಕು. ಅದಕ್ಕಾಗಿ ಗುರುಗಳಲ್ಲೂ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ದಿನದ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಭಗವಂತನ ಪ್ರಾರ್ಥನೆ ಅದಾದ ನಂತರ ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮೇಷರಾಶಿಯವರಿಗೆ ಭಾಳ ವಿಶೇಷವಾದಂಥ ದಿನ. ಆದರೆ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬೆಳಗ್ಗೆ 11:45 ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಮನಸ್ಸಿಗೆ ಏನೋ ಒಂದಿಷ್ಟು ಕಸಬಿಸಿ ಇದ್ದೇ ಇರುತ್ತೆ, ಅಸಮಾಧಾನ ಇದ್ದೇ ಇರುತ್ತೆ. ಸರಿಯಾದಂತಹ ಕ್ರಮಬದ್ಧವಾದಂತಹ ಅನುಷ್ಠಾನ ಇವತ್ತಾಗುತ್ತೋ ಇಲ್ವೋ, ಅಥವಾ ನಾನು ಅಂದುಕೊಂಡಷ್ಟು ಕೆಲಸ ಪರಿಪೂರ್ತಿಯಾಗಿ ಸಿದ್ಧಿ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂತಹ ಚಿಂತನೆಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅಂತಹದ್ರಲ್ಲಿ ಇವತ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಒಂದು ವಿಚಾರ, ಅದರಲ್ಲೂ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಬೆಳಿಗ್ಗೆ ಮನೆಯಿಂದ ಆಚೆಗೆ ಹೊರಡಬೇಕಾದ್ರೆ ಮೊದಲು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಿಲ್ಲ ಅಂತ ಹೇಳುವಾಗ ಮೊದಲು ನೀವು ಮಾಡಬೇಕಾದಂಥ ಕೆಲಸ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆ ಹೊರಡತಕ್ಕಂಥದ್ದು. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 1:45, 12ರಿಂದ 1:45 ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಅಲ್ಲಿಂದ ಆಚೆಗೆ ಬರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಗುರುವಿನ ಅನುಗ್ರಹದಿಂದ ಅದನ್ನು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ. ಈ ಸಂಧ್ಯಾಕಾಲದ ವ್ಯವಹಾರಗಳನ್ನು ಏನೇ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಇರಲಿ, ಹಣಕಾಸಿನ ವಿಚಾರ ಇರಲಿ, ಕಾಗದ ಪತ್ರಗಳಿರಲಿ, ಕೋರ್ಟು ಕಚೇರಿ ಸಂಬಂಧಪಟ್ಟ ವಿಚಾರ ಇರಲಿ, ಅಥವಾ ಯಾವುದೇ ಒಂದು ಚಿಂತನೆ ಮಾಡಿ ನೀವು ಸಹಿ ಹಾಕಬೇಕಾದ್ರೆ ಇವತ್ತು ಸಂಧ್ಯಾಕಾಲದ ಅನುಷ್ಠಾನ ಅಷ್ಟು ಸಮಂಜಸ್ಕರವಾದ್ದಲ್ಲ. ಭಾಳ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ.
ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಾನಸಿಕವಾದಂತಹ ಒತ್ತಡಗಳಿದೆ, ಸಾಕಷ್ಟು ಇರ್ತಕ್ಕಂತಹ ಅಂದರೆ ಬೇರೊಂದು ವ್ಯವಹಾರಗಳಲ್ಲಿ ತಲೆ ಹಾಕಿ ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನೂ ತಲೆಯಲ್ಲಿಟ್ಕೊಂಡು ಮನೆಯದೇ ಸಮಸ್ಯೆ ನೂರಿದ್ದರೂ ಹೊರಗಡೆ ಸಮಸ್ಯೆಗಳನ್ನು ಜೊತೆಲಿಟ್ಕೊಂಡು ಓಡಾಡುವಂಥ ಬದುಕು ಇವತ್ತು ವೃಷಭ ರಾಶಿಯವ್ರದ್ದಾಗತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಮನೆ ಕಡೆ ಸಮಸ್ಯೆ ನೋಡೋದ, ಅಥವಾ ತನ್ನ ಸ್ವಂತವಾದಂಥ ಸಮಸ್ಯೆ ನೋಡೋದ, ಅಥವಾ ಪಕ್ಕದಲ್ಲಿರ್ತಕ್ಕಂಥ ಆತ್ಮೀಯರೋ ಅಥವಾ ಸ್ನೇಹಿತರೋ ಅಥವಾ ಮತ್ಯಾವುದೋ ಸಮಸ್ಯೆಗೆ ತಲೆ ಕೊಡೋದ, ಈ ತರಹ ಒಂದು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಕಾರಣ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಇಲ್ಲದ ಸಮಸ್ಯೆಗಳನ್ನು ಹೊರಬೇಕಾದಂಥ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವ್ರದ್ದಿದೆ. ಆದರೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 2 ಗಂಟೆಯಿಂದ 2:45 ಮಧ್ಯದಲ್ಲಿ 2ರಿಂದ 2:45 ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಆದಷ್ಟು ಜವಾಬ್ದಾರಿ ನಿಮಗಿರಲಿ. ಇನ್ನು ಸಂಧ್ಯಾಕಾಲದ ಅನುಷ್ಠಾನ ಅಂದರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ನೋಡಿ ಯಾವುದಾದ್ರೂ ಬೃಹತ್ ಬೆಟ್ಟದ ವೃಕ್ಷ, ಅದರಲ್ಲೂ ಅಶ್ವತ್ಥ ವೃಕ್ಷ, ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಸಾಧ್ಯವಾದರೆ ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಬಂದು ಅಶ್ವತ್ಥ ವೃಕ್ಷದ ತಲೆಗೆ ಅಂದರೆ ಆ ವೃಕ್ಷದ ನೆರಳಲ್ಲಿ ನಿಂತು ಅಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒಂದು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಯಾರು ನನ್ನ ಆತ್ಮೀಯರು ಅಂತ ಹೇಳಿ ನಂಬಿದ್ದೀರೋ ಆತ್ಮೀಯರು ಅವರು ನಿಮ್ಮ ಜೊತೆಯಲ್ಲಿರುವಾಗಲೇ ಅವರ ಸ್ವಂತವಾದ ಆಲೋಚನೆ ಇರುತ್ತೆ ವಿನಃ ನಿಮ್ಮ ಅಭಿವೃದ್ಧಿ ಬಗ್ಗೆ ನಿಮ್ಮ ಬಗ್ಗೆ ಯಾವ ಚಿಂತನೆಯೂ ಇವತ್ತಿರೋದಿಲ್ಲ. ಆದಷ್ಟು ಜಾಗೃತರಾಗಿರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ಗೌಪ್ಯವಾಗಿ ಮಾಡಿದಂಥ ಕೆಲಸ ಯಶಸ್ಸಾಗುತ್ತೆ, 4 ಜನಕ್ಕೆ ಗೊತ್ತಾಗುವಂಥ ಕೆಲಸ ಅದು ಅಲ್ಲೇ ವಿಫಲವಾಗುತ್ತೆ. ಹಾಗಾಗಿ ಜವಾಬ್ದಾರಿ ನಿಮಗಿರಬೇಕಾಗತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವತ್ ಸಂಕಲ್ಪದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ಸಿಗೆ ತೊಗೊಂಡ್ಬಿಡ್ತೀರಿ. ಯಾವುದೋ ಒಂದು ಬೇಡದಂಥ ವಿಚಾರಗಳನ್ನು ತುಂಬ ಆಳವಾಗಿ ಆಲೋಚನೆ ಮಾಡೋ ಮನಸ್ಸು ನಿಮ್ಮದಾಗ್ಬಿಡುತ್ತೆ. ಆದರೆ ಒಂದು ಸತ್ಯಾಂಶ, ಭಗವಂತ ನಿಮಗೆ ಕೊಟ್ಟಷ್ಟು ತೃಪ್ತಿಕರವಾಗಿದ್ದು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ರೇಖೆಗಳನ್ನು ತಾವು ಹೊಂದಿರುವಂಥ ರೀತಿ ಇರುತ್ತೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ನಿಮ್ಮ ಜನ್ಮದಾತೆಯಾದಂಥ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಕೊಡಬೇಕಾದ್ರೆ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಬಂದು ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡಬೇಕು. ಈಗಂತೂ ಪ್ರಸ್ತುತ ಬಿಸಿಲಿನ ವಾತಾವರಣ ಸಾಕಷ್ಟು ಇರೋದ್ರಿಂದ ಸಾಕಷ್ಟು ಗಿಡಮರಗಳಲ್ಲಿ ನೀರಿಲ್ಲ, ಗಿಡಮರಗಳ ನೀರಿಲ್ದಿರ ಒದ್ದಾಡುವ ಪರಿಸ್ಥಿತಿ ಎದುರಾಗಿದೆ. ಅದಕ್ಕಾಗಿ ನಿಮ್ಮ ಕರಹಸ್ತದಿಂದ ಒಂದಷ್ಟು ವೃಕ್ಷಗಳಿಗೆ ನೀರು ಹಾಕಿ. ಇನ್ನು ಎರಡನೇದು, ಪಕ್ಷಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ನೀರಿನ ಕೊರತೆ ಸಾಕಷ್ಟು ಎದುರಾಗ್ತಿದೆ. ಪ್ರತಿಯೊಬ್ಬರು ಸಾಧ್ಯವಾದಷ್ಟು ಅವರ ಮನೆಗಳಲ್ಲಿ ಮನೆ ಮಾಡಿ ಮೇಲೆ ಒಂದು ತಟ್ಟೆಯಲ್ಲಿ ಒಂದಷ್ಟು ನೀರಿಡ್ತಕ್ಕಂಥದ್ದು, ಒಂದು ಬಟ್ಲಲ್ಲಿ ಒಂದಷ್ಟು ನೀರಿಡ್ತಕ್ಕಂಥದ್ದು, ಶಕ್ತಿ ಇದ್ದರೆ ಒಂದಷ್ಟು ಧಾನ್ಯಗಳನ್ನು ಪಕ್ಕದಲ್ಲಿಟ್ಟರೆ ನಾವೊಬ್ಬರು ಬದುಕಿದ್ರೆ ಸಾಲು. ಸೃಷ್ಟಿಯಲ್ಲಿರ್ತಕ್ಕಂಥವ್ರು, ಪ್ರಕೃತಿಯಲ್ಲಿರ್ತಕ್ಕಂಥದ್ದು, ಈ ಸೃಷ್ಟಿ ಸ್ಥಿತಿಯಲ್ಲ ಎಲ್ಲವೂ ಭಗವಂತನ ಅಧೀನ. ಭಗವಂತ ಒಂದೊಂದು ಕಾಲದಲ್ಲಿ ಒಂದೊಂದು ಪರೀಕ್ಷೆ ನಡೆಸ್ತಿರ್ತಾನೆ. ಬಹುಶಃ ಆ ಪರೀಕ್ಷಾ ಕಾಲ ಇವತ್ತು ನಮಗೆ ಎದುರಾಗಿರ್ಬೋದು. ಅದಕ್ಕೋಸ್ಕರ ಪಶು ಪಕ್ಷಿ ಪ್ರಾಣಿಗಳ ಬಗ್ಗೆ ಒಂದು ಚಿಂತನೆ ಮನುಷ್ಯ ಮಾಡಿದ್ರೆ ಆ ಮನುಷ್ಯ ಮಾಡುವಂಥ ಆ ಚಿಂತನೆ ನೋಡಿ ಭಗವಂತ ಶೀಘ್ರವಾಗಿ ರಾಜ್ಯಕ್ಕೆ ವರ್ಣನ ಕೃಪೆ ಆಗಬಹುದು. ಅದನ್ನು ಮಿಥುನ ರಾಶಿಯವರು ಖಂಡಿತ ಮಾಡಲೇಬೇಕು. ಮಾಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸದಾಕಾಲ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಮತ್ತು ಇವತ್ತಿನ ದಿವಸನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಮಳೆಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಲಿಕ್ಕಾಗಿ ಮತ್ತು ಗುರುಜಿಯವ್ರಿಗೂ ಕೂಡ ಇದರ ಬಗ್ಗೆ ಒಂದು ಗಮನವನ್ನು ತರಲಿಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮನಿಸಲಿಕ್ಕಾಗಿ ಸಾಕಷ್ಟು ಜನ ಅತಿಥಿಗಳು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹನುಮಂತರಾಜರವರು, ಶ್ರೀನಿವಾಸರವರು, ನಾಗರಾಜ್ರವರು ಮತ್ತು ಶ್ರೀಮತಿ ಸುನಂದರವರು ಮತ್ತು ಗುರೂಜಿರವರ ಪಟ್ಟ ಶಿಷ್ಯ ಮತ್ತು ಗುರೂಜಿರವರಿಗೆ ಬಹಳ ಆಪ್ತರು, ಮೊದಲಿಂದನೂ ಕೂಡ ನಾನು ಇದ್ದೇನೆ ಎಂಬತಕ್ಕಂಥ ಒಂದು ಧೈರ್ಯವನ್ನು ತುಂಬತಕ್ಕಂಥ ಉತ್ತಮರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನೆರವೇರ್ತಾ ಇರತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಉತ್ತಮ ಜೊತೆಯಲ್ಲಿ ಬಂದಿದ್ದಾನೆ ಅಂದರೆ ಹೌದು, ಅದು ಯಾವುದೋ ಬಲವಾದಂತಹದ್ದೇ ಇರಬೇಕು ಒಂದು ಅನುಷ್ಠಾನ, ಒಂದು ಭಾಗ. ಎರಡನೇದಾಗಿ ನಮ್ಮ ನಾಗರಾಜರವರು ಅವರ ಬಾಬಾ ಆಲಯವಲ್ದಿರ, ನಿತ್ಯ ಅನ್ನದಾಸೋಹವಲ್ದಿರ, ಯಾವುದೇ ಧರ್ಮ ಕಾರ್ಯಗಳಲ್ಲಾದರೂ ನಾನಿದ್ದೀನಿ ಎಂಬತಕ್ಕಂಥ ಚಿಂತನೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ನಾಗರಾಜ್ ಅಂದರೆ ಇನ್ಶಿಲೇನಪ್ಪ GH ನಾಗರಾಜೇ ನಮ್ಮ ಹೃದಯದಲ್ಲಿ. GH ಅನ್ನೋದು ಇನ್ಶಿಲ್ಗಳು ಅಲ್ಲಲ್ಲೇ ಗೊತ್ತಾಗೋದಿಲ್ಲ. ಇನ್ನು ಹನುಮಂತರಾಜರವರು ಆ ಹಿಂದಿನ ಪರಿಚಯ ನನಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ಯಾವುದೋ ಒಂದು ದೊಡ್ಡದಾದ ಜವಾಬ್ದಾರಿ ಹೊತ್ತೇ ಬಂದಿದ್ದೀರಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಕೊಡಿ, ತಾವು ಶಾಲು ಕೊಡಿ.
ಸರ್ವಸಿದ್ಧಿಪ್ರದವಾಗಿರ್ತಕ್ಕಂಥ, ಬೇಡಿದ್ದನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ, ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪರ ಆರಾಧನೆಯೊಂದಿಗೆ ಯಾವುದೇ ಕಾಯಕ ಮಾಡೋದು ಅದು ಶೀಘ್ರ ಫಲ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಗಣಪರಿಗೆ ಜನ್ಮ ಕೊಟ್ಟಂಥ ಶಿವನಿಗೆ ಶಿವಪಾರ್ವತಿಯರ ಅನುಷ್ಠಾನಕ್ಕೂ ಸಹಿತ ಅಲ್ಲೂ ಗಣಗಳ ವಿಶೇಷವಾದಂಥ ಗಣಪತಿಯ ಪೂಜೆ ಆಗಬೇಕು. ಅಂಥದ್ರಲ್ಲಿ ಬಹಳ ಅರ್ಥಗರ್ಭಿತವಾಗಿ ಉಚ್ಚಿಷ್ಟ ಗಣಪತಿಯ ಅನುಷ್ಠಾನವನ್ನು ಮಾಡುವಂತಹ ಯಜ್ಞ ಸಮಿತಿ ಇವತ್ತು ಇಲ್ಲಿಗೆ ಆಗಮಿಸಿದೆ. ಇದು ಬಹಳ ಸಂತೋಷಪಡ್ತಕ್ಕಂಥ ವಿಚಾರ. ಇದರಲ್ಲೂ ಈ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಉಚ್ಚಿಷ್ಟ ಗಣಪತಿಯ ಅನುಗ್ರಹ ಪಡೆಯಲಿಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಇದೊಂದು ಸಂತಸದ ಸುದ್ದಿ, ಸಂತೋಷದ ಸುದ್ದಿ ಅಂದರೆ ತಪ್ಪಾಗಲಾರದು. ಇಲ್ಲಿ ಬರ್ತಿರ್ತಕ್ಕಂಥ ಶ್ರೀಗಳನ್ನು ನೋಡಲಿಕ್ಕೆ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಾರೆ. ಅವರಲ್ಲಿ ಅಂತಹ ಅದ್ಭುತವಾದಂಥ ಶಕ್ತಿ ಇದೆ. ಈ ಸೃಷ್ಟಿನಲ್ಲಿ ಸಾಕಷ್ಟು ಜನ ಋಷಿಮನೆಗಳನ್ನು ನೋಡಿದ್ದೀವಿ, ಜ್ಞಾನವಂತರನ್ನು ನೋಡಿದ್ದೀವಿ, ಔಪಾಸಕರನ್ನು ನೋಡಿದ್ದೀವಿ, ನಿತ್ಯ ಅನುಷ್ಠಾನ ಮಾಡ್ತಕ್ಕಂಥವ್ರನ್ನ ನೋಡಿದ್ದೀವಿ. ಆದರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಭಗವಂತನಿಗೆ, ಅದರಲ್ಲೂ ಗಣಪನಿಗೆ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಒಂದು ದೇಹ, ಒಂದು ಮನಸ್ಸಿದ್ರೆ ಈ ಶ್ರೀಗಳ ಬಗ್ಗೆ ನಾನು ಹೇಳಬೇಕಾಗತ್ತೆ. ಅನ್ನ ಆಹಾರಗಳನ್ನು ಬಿಟ್ಟು ತಮ್ಮ ಜೀವನಾವಧಿಯಲ್ಲಿ ಇವತ್ತಿನವರೆಗೂ ಗಣಪನ ಅನುಗ್ರಹ ಒಂದೇ ನನ್ನ ಜೀವ, ಗಣಪನೇ ಆಹಾರ, ಗಣಪನೇ ಉಸಿರಾಟ, ಗಣಪನಿಂದನೇ ಎಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಉಚ್ಚಿಷ್ಟ ಗಣಪತಿಯ ಔಪಾಸನೆ ಮಾಡತಕ್ಕಂಥ ಒಂದು ಸಿದ್ಧಿ ಪುರುಷರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅವರ ಘನ ನೇತೃತ್ವದಲ್ಲಿ ನಡೀತಿದೆ ಅಂದರೆ ಅದು ಬಹಳ ಸಂತೋಷ. ನಾನು ಸಹಿತ ಕಾತುರತೆಯಿಂದ ಇದ್ದೇನೆ. ಯಾಕೆಂದರೆ ಪ್ರಸ್ತುತ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಯಾವುದೇ ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ಏನೇ ಆದರೂ ಆ ಸಮಸ್ಯೆಗಳ ಅಲ್ಲಿಂದಲೇ ಒಂದು ಪರಿಹಾರವನ್ನು ರಾಜ್ಯದಲ್ಲಿ ನಮ್ಮದು ಒಂದು ಜವಾಬ್ದಾರಿ ಇದ್ದರಿಂದ ಆ ಜವಾಬ್ದಾರಿ ಕಾಯಕವನ್ನು ಮಾಡ್ತೀವಿ. ಮೊನ್ನೆಯಷ್ಟೇ ಅಲ್ಲ, ನಿನ್ನೆ ನಮ್ಮ ರಾಜ್ಯಕ್ಕೆ ಬಂದದ್ದು. 3 ದಿನ ನೇಪಾಳಕ್ಕೆ ಹೋಗಿ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಬಹಳ ಒಂದು ದೊಡ್ಡದಾದಂಥ ಒಂದು ರುದ್ರಯಾಗವನ್ನು ಅಲ್ಲಿ ನಡೆಸಿದ್ವಿ. ಉದ್ದೇಶ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ, ಶಿವನ ಒಂದು ಕೃಪೆ ಸಿಗಲಿ ಅಂತ. ಪಶುಪತಿನಾಥ ಪಶುಗಳಿಗೆ, ಜೀವರಾಶಿಗಳಿಗೆ ಆಹಾರವನ್ನು, ನೀರನ್ನು ಉಣಬಡಿಸ್ತಕ್ಕಂಥವನು ಪಶುಪತಿನಾಥ. ಆ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಆಯಿತು. ಅಂತಹದ್ರಲ್ಲಿ ಪುನಃ ರಾಜ್ಯದಲ್ಲಿ 5ರಿಂದ 14ರವರೆಗೂ ಅದರಲ್ಲಿ 13ಕ್ಕೆ ಇಲ್ಲಿ 14 ಪೂರ್ಣಾಹುತಿನ ಆಗಲಿ ತಗೊಳ್ಳಿ, ಮಾತಾಡಿ. ಇದು ಉಚ್ಚಿಷ್ಟ ಮಹಾಗಣಪತಿ ಹೋಮ ರಾಂಭವ ಸ್ವಾಮಿಗಳು ತಂಜಾವೂರು ಶಾಂತಾಶ್ರಮದಿಂದ ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದ ಭಕ್ತಾದಿಗಳೆಲ್ಲ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿದ್ರಿಂದ 9 ದಿನ ಮಾಡ್ತಾ ಇದ್ದಾರೆ. ಪ್ರಾರಂಭ ಆಗೋದು 5ನೇ ತಾರೀಕು ಬೆಳಿಗ್ಗೆ. ಇದು ಲೋಕ ಕಲ್ಯಾಣಕ್ಕೆ ಮತ್ತು ಮಳೆಗೋಸ್ಕರ ಮಾಡ್ತಾ ಇರೋದು. ತಾವೆಲ್ಲ ಬಂದು ಇದಾಗಬೇಕು. ರಾಂಭವ ಸ್ವಾಮಿ ನಮ್ಮ ಗುರುಗಳು ಹೇಳ್ದಂಗೆ ಆಹಾರ ಮತ್ತು ನೀರು ಯಾವುದೂ ಸ್ವೀಕರಿಸಲ್ಲ. ಹೋಮ ಬೆಳಿಗ್ಗೆ 10:30 ಸ್ಟಾರ್ಟ್ ಆಯಿತು ಅಂದರೆ ಸಂಜೆ 7:30ವರೆಗೂ ಹೋಮ ಇದೆ. ಅವರು ಉಚ್ಚಿಷ್ಟ ಗಣಪತಿ ಇದರಲ್ಲಿ ಹೋಮನ ಮಾಡಬೇಕಾದ್ರೆ ಅಗ್ನಿ ಪ್ರವೇಶನೂ ಮಾಡ್ತಾರೆ. ಇದು ಮಳೆಗೋಸ್ಕರ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಒಂದು ಲೈಫ್ ಟೈಮ್ ಆಪರ್ಚುನಿಟಿ. ತಾವೆಲ್ಲ ಬಂದು ಗುರುಗಳನ್ನ ಆಶೀರ್ವಾದ ತಗೋಬೇಕು. ಶೀಘ್ರದಲ್ಲೇ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಇದು ಕಾರ್ಯಕ್ರಮ ನಡೀತಕ್ಕಂಥ ಸಾನ್ನಿಧ್ಯ ಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಸಾಯಿ ಮಂದಿರ, HMT ಬಡಾವಣೆಯಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾಯಿ ಮಂದಿರದಲ್ಲೇ ನಡೆಯೋದಲ್ವ, ಸಾಯಿ ಮಂದಿರದಲ್ಲೇ ನಡೀತಕ್ಕಂಥ ಉಚ್ಚಿಷ್ಟ ಗಣಪತಿಯ ಅನುಷ್ಠಾನ. ಈ ಅನುಷ್ಠಾನ ನಡೀತಿರ್ತಕ್ಕಂಥದ್ದು 5ನೇ ತಾರೀಕು ಪ್ರಾರಂಭ ಆಗುತ್ತೆ. 5 ಪ್ರಾರಂಭ ಆದರೆ 14 ಸಂಪನ್ನಗೊಳ್ತಕ್ಕಂಥದ್ದು. 5 ಪ್ರಾರಂಭ ಆಗಬೇಕಾದ್ರೆ ಪ್ರಾರಂಭದಲ್ಲೇ ಗಣಪನ ವಿಶೇಷವಾದಂತಹ ಆರಾಧನೆ, ಜೊತೆಗೆ ರಾಂಭವ ಸ್ವಾಮಿಗಳು ಅವರು ಸಹಿತ ಆಗಮಿಸಿ ಅವರ ಘನ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ಸಾಕಷ್ಟು ಹೆಸರಿದೆ ಅವರಿಗೆ. ಅವರ ಹೆಸರು, ಅವರು ಬಂದು ಹೋದ ಕಡೆಯೆಲ್ಲ ಒಂದು ವಿಶೇಷವಾದ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ. ಅಂತಹ ಅದ್ಭುತವಾದಂತಹ ಒಂದು ಶಕ್ತಿ ಉಳ್ಳಂಥವ್ರು. ಯಾಕೆಂದರೆ ನಿತ್ಯವೂ ಸಹಿತ ಗಣಪನ ಆರಾಧನೆ ಮಾಡ್ತಾ ಗಣಪನ ಉಪಾಸನೆ ಮಾಡುವಂಥ ಈ ಒಂದು ಶಕ್ತಿ ಇದು ನಿಜಕ್ಕೂ ಮೆಚ್ಚುವಂಥದ್ದು. ನಮ್ಮ ರಾಜ್ಯಕ್ಕೆ ಬಂದು ರಾಜ್ಯದ ಹಿತಕ್ಕಾಗಿ ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಈ ಚಿಂತನೆ ತೆಗೆದುಕೊಂಡು ಬರ್ತಿರೋದು ನಾವು ಸ್ವಾಗತಿಸೋಣ.
ಬರಲಿ, ಆರಾಧನೆ ಮಾಡೋಣ. ನಾವು ಸಹಿತ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಳಬೇಕು. ಇಂಥ ಬೃಹತ್ ಮಟ್ಟದ ಕಾರ್ಯಕ್ರಮ ಒಂದು ಕಡೆ, ಒಂದು ಪವಾಡ ಪುರುಷರನ್ನು ಇವಾಗೂ ಸಹಿತ ಇಂಥ ಋಷಿಮುನಿಗಳ ಸಾಲಲ್ಲಿರ್ತಕ್ಕಂಥ ಅವ್ರನ್ನ ನೋಡೋದಕ್ಕೆ ಒಂದು ಸೌಭಾಗ್ಯವೇ ಸರಿ. ನೋಡೋಣ, ಆಶೀರ್ವಾದ ಪಡೆಯೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಸಹಿತ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ವಿರಾಮದ ಸಮಯದ ಹತ್ರ ಆಗಿರೋ ಕಾರಣ ಹೌದಾ, ಆಗಲಿ. ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷ. ಇಂತಹ ಅದ್ಭುತವಾದ ಚಿಂತನೆ ಮಾಡಿದ್ದೀರಿ. ರಾಜ್ಯದ ಹಿತಕ್ಕಾಗಿ ನಮ್ಮ ನಾಗರಾಜರಾಗಲಿ, ಹನುಮಂತರಾಜರವರಾಗಲಿ, ಹಾಗೆ ನಮ್ಮ ಶ್ರೀನಿವಾಸ ಮೂರ್ತಿಗಳು ಮತ್ತು ಸುನಂದ ಅವರು, ತಾವೆಲ್ಲ ಒಳ್ಳೆ ಚಿಂತನೆ ಮಾಡಿದ್ದೀರಿ. ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಲಿ. ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ಈ ಗಣಪನ ಅನುಷ್ಠಾನ ಮಾಡ್ತಿದ್ರಿ. ಉಚ್ಚಿಷ್ಟ ಗಣಪತಿಯ ಆ ಅನುಷ್ಠಾನಕ್ಕೆ ಬರ್ತಿರ್ತಕ್ಕಂಥ ಶ್ರೀಗಳಿಗೆ ನನ್ನದು ಒಂದು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸಿ ನಾನು ಬರ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಕರ್ಕಾಟಕ ರಾಶಿ ಅಂತ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರ ಅನುಗ್ರಹ ಚೆನ್ನಾಗಿರೋದ್ರಿಂದ ಈ ಗುರುವಾರ ತಾವು ನೆನೆಸಿದಂತಹ ತಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂತಹ ಯೋಗ ಫಲದಲ್ಲಿದ್ದೀರಿ. ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ರೂ ಶೀಘ್ರ ಫಲವೇ. ಆದರೆ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳಿದೆ. ಆ ಚಿಂತನೆಯನ್ನು ದೂರ ಮಾಡ್ಕೋಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ತಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಸರಿಸುಮಾರು 11:45 12:20 ಮಧ್ಯದಲ್ಲಿ ನೀವು ಮಾಡುವಂಥ ಸಂಕಲ್ಪ ಶೀಘ್ರ ಫಲವನ್ನು ಕೊಡುತ್ತೆ. ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಆದರೆ ಇವತ್ತು ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ, ಹಸನ್ಮುಖಿತನ ಇರಲಿ. ನಿಮ್ಮ ನಗುಮುಖ ಒಂದೇ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ಒಳ್ಳೆ ಯೋಗ ಚೆನ್ನಾಗಿದೆ. ಯೋಗ ಚೆನ್ನಾಗಿರೋದ್ರಿಂದಲೇ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕರಹಸ್ತದಿಂದ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ದೇವರ ಅಭಿಷೇಕಕ್ಕಾಗಲಿ ಅಥವಾ ಸಣ್ಣ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ನಿಮ್ಮ ಕೈಯಿಂದ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆ ಇದೆ, ಆಲೋಚನೆ ಇದೆ. ಏನೋ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ಎಲ್ಲವೂ ಸಹಿತ ಒಂದಲ್ಲ 4 ಥರ ವಿಧಿವಿಧಾನಗಳಲ್ಲಿ ಕೆಲಸಕ್ಕೆ ಕೈ ಹಾಕ್ತೀರಿ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಬೇಕು ಬೇಡಗಳ ಮಧ್ಯದಲ್ಲಿ ಸರಿಯಾದ ಚಿಂತನೆ ಇಲ್ಲದಂಥ ರೀತಿಯಲ್ಲಿ ತಾವಿದ್ದೀರಿ. ಆದರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವಿದೆಯಲ್ಲ, ಇದು ಬಹಳ ಅತ್ಯದ್ಭುತವಾಗಿರಬೇಕು, ಸೂಕ್ಷ್ಮ ರೀತಿಯಲ್ಲಿರಬೇಕು, ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿರಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಚೈತನ್ಯ ಶಕ್ತಿ ನಿಮಗಿರಬೇಕಾದರೂ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕು. ಇದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಸಾಧ್ಯವಾದರೆ ಬಿಳಿ ಎಕ್ಕದ ಹೂವಿನ ವೃಕ್ಷದ ಸಾಧ್ಯಕ್ಕೊಂದು, ಅಂದರೆ ಬಿಳಿ ಎಕ್ಕದ ಗಿಡದ ಹತ್ರ ಬಂದು ಅಲ್ಲಿ ಒಂದು ಕರ್ಪೂರ ಅಣಿಸಿ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದು 4 ರಿಂದ 9 ಹೂಗಳನ್ನು ತಂದು ಮನೆ ದೇವರ ಹತ್ರ ಇಟ್ಟು ಒಂದು ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಅದರಲ್ಲಿ 2 ಹೂಗಳನ್ನು ಮಾತ್ರ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಮಾಡಿದ್ರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಆಗ್ತಕ್ಕಂಥದ್ದು, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗ್ತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗ್ತಕ್ಕಂಥದ್ದು, ಏನೋ ಒಂದು ತುಂಬ ದೊಡ್ಡದಾದಂಥ ಜವಾಬ್ದಾರಿ ಹೊರೆಯನ್ನು ತಲೆ ಮೇಲೆ ಹೊರಬೇಕೇನೋ ಎಂಬಂಥ ರೀತಿ ಭಾಸವಾಗುವಂಥ ಪರಿಸ್ಥಿತಿ ನಿಮ್ಮದಿರುತ್ತೆ. ಆದರೆ ಇವತ್ತು ನಿಮ್ಮ ಚಿಂತನೆ ಸರಿಯಾದ ಸನ್ಮಾರ್ಗದತ್ತಿದ್ದು ಒಳ್ಳೆಯ ಫಲಾಫಲಗಳ ಬಗ್ಗೆ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದರೆ ಇವತ್ತು ಸಾಕಷ್ಟು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮತ್ತೊಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕು. ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ವಿಧಿವಿಧಾನ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಅದಾದ ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಮಾತಾಡಿ, ಸಾಧ್ಯವಾದರೆ ಮನೆ ದೇವರ ಹತ್ರ ಒಂದು ದೀಪ ಅಂಟಿಸಿ ತದನಂತರ ನೀವು ಮನೆಯಿಂದ ಆಚೆ ಹೊರಡೋದು ಭಾಳಷ್ಟು ಉತ್ತಮ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಅಮ್ಮ, ತಮ್ಮ ಹೆಸರು?
ಸೌಮ್ಯ ಅಂತ ಗುರುಜಿ. ಸೌಮ್ಯ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಸರು ಸೌಮ್ಯ ಅಂತ. ಹೇಳಮ್ಮ. ಗುರುಜಿ, ನನ್ನ ರಾಶಿ ಯಾವುದು ಅಂತ ಗೊತ್ತಿಲ್ಲ, ಹ್ಞೂ, ಅದಕ್ಕೆ ಹೇಳ್ತೀರಾ ಗುರುಜಿ ನೀವು? ಸೌಮ್ಯ, ಶತಭಿಷ ನಕ್ಷತ್ರ, ಕುಂಭರಾಶಿ. ಅಂದ್ರೆ ಗುರುಜಿ, ನಂದು ಹುಟ್ಟಿದ ಹೆಸರು ಪೂಜಾ ಅಂತ ಬಂದಿದೆ, ಅಲ್ಲ ಜಾಹ್ನವಿ ಅಂತ ಬಂದಿದೆ ಗುರುಜಿ. ಜಾಹ್ನವಿ ಬಂದರೂ ನಿಮ್ಮ ನಕ್ಷತ್ರ ಪ್ರಕಾರ ಈಗ ನಡೀತಿರೋ ಭವಿಷ್ಯತ್ತು ನಿಮ್ಮ ಸ್ವರತರಂಗ ಪ್ರಕಾರ ಇದೇ ಕ್ರಮ. ಅಂದರೆ ಕುಂಭರಾಶಿ ನೋಡೋದು ಕರೆಕ್ಟಾಗಿರುತ್ತೆ. ಯಾಕೆಂದರೆ ಕುಂಭರಾಶಿಗೆ ಫಲಾಫಲಗಳಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಆದರೆ ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗುತ್ತೆ. ಹಾಗೆ ಕಳೆದ 4 ವರ್ಷದಿಂದ ಒಂದಲ್ಲ ಒಂಥರ ಸಮಸ್ಯೆ ನೋಡ್ತಾ ಇದ್ದೀರಿ. ಅದರಲ್ಲೂ ಈಗ ಕಳೆದ 6 ತಿಂಗಳಿಂದ ಅಂತೂ ಒಂಥರ ಇನ್ನಷ್ಟು ಟೆನ್ಷನ್ ಜಾಸ್ತಿಯಲ್ಲಿದ್ದೀರಿ. ಈ ಸಮಸ್ಯೆಗಳೆಲ್ಲವೂ ಬರ್ತಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ನಾನು ಹೇಳಿದಷ್ಟು ಇಷ್ಟೂ ಸಮಸ್ಯೆಗಳು ಇಷ್ಟನ್ನು ನೀವು ನೋಡ್ತಾನೆ ಇದ್ದೀರಿ. ಅದಕ್ಕೋಸ್ಕರ ಪ್ರಸ್ತುತ ಕುಂಭರಾಶಿ ನೋಡಿ, ಇನ್ನೂ 1 ವರ್ಷ 3 ತಿಂಗಳ ಕಾಲ, ಇನ್ನು 1 ವರ್ಷ 3 ತಿಂಗಳ ತನಕ ನಿಮ್ಮ ಭವಿಷ್ಯದಲ್ಲಿ ಹೀಗೆ ಕನ್ಫ್ಯೂಷನ್ಸ್ ಇರುತ್ತೆ. ಇದು ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವದ್ದಲ್ಲದ್ರಿಂದ, ಅದರಲ್ಲೂ ಗುರು ಬದಲಾವಣೆ ಆದ್ದರಿಂದ ಒಂದಷ್ಟು ಲಾಭನೂ ಇದೆ, ನಷ್ಟವೂ ಇದೆ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಸಾಧ್ಯವಾದಷ್ಟು ಗೌಪ್ಯತೆ ಕಾಪಾಡಿಕೊಳ್ಳೋದು ಬಹಳ ಉತ್ತಮ ಇದೆ. ನೀವೆಷ್ಟೇ ಗೌಪ್ಯವಾಗಿದ್ದರೂ 4 ಜನಕ್ಕೆ ಗೊತ್ತಾಗೋ ಥರನೇ ಆಗಿಬಿಡುತ್ತೆ. ನೀವೆಷ್ಟೇ ರಹಸ್ಯವಾಗಿ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಡ್ರು ಅದು 4 ಜನದ ಚಿಂತನೆ ಅಲ್ಲಿರುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು ಈ ಸಮಯ. ಮತ್ತು ನಿಮ್ಮ ಆರೋಗ್ಯದ ಕಡೆ ಅಷ್ಟೇ ಲಕ್ಷ್ಯ ಬೇಕು. ಯಾಕೆಂದರೆ ಮೊಣಕಾಲಿಂದ ತಳಭಾಗದಲ್ಲಿ ಪಾದಗಳಾಗಲಿ ಅಥವಾ ಮೈನು ಮಾಂಸಖಂಡಗಳಾಗಲಿ ನೋವು ಬರ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದು, ಇದೆಲ್ಲವೂ ನಿಮ್ಮ ರಾಶಿಯಲ್ಲಿ ಈಗ ನಡೆಯುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಹೇಳಮ್ಮ. ಹಾ ಗುರುಜಿ. ಗುರುಜಿ, ಮತ್ತೆ ನಮ್ಮ ಅಕ್ಕ ಇದ್ದಾರೆ ಗುರುಜಿ, ಅವ್ರು ತುಂಬಾ ಸಮಸ್ಯೆ ಇದೆ ಗುರುಜಿ. ಅವ್ರದ್ದು ಒಂದ್ ಸ್ವಲ್ಪ ಹೇಳಿ ಗುರುಜಿ. ಅವಳು ಇಲ್ಲೇ ಇದ್ದಾಳೆ, ಕೊಡ್ತೀನಿ. ಕೊಡಮ್ಮ. ಹಲೋ 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 ಗುರುಜಿ. ಹೇಳಿ ತಾಯಿ, ಮಾತಾಡಮ್ಮ. ನನ್ನ ಹೆಸರು ಜ್ಯೋತಿ ಅಂತ ಗುರುಜಿ. ಗುರುಜಿ, ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ ಗುರುಜಿ. ಮನೆಯವ್ರಿಗೂ ದುಡ್ಡು ಏನು ಹತ್ತಾ ಇಲ್ಲ. ಇವಾಗ ಅವರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸರಿಯಾಗಿ. ನಾನು ಹೋಗ್ತಾ ಇದ್ದೀನಿ ಗುರುಜಿ ಕೆಲ್ಸಕ್ಕೆ. ಈಗ ಮನೆಯಲ್ಲಿ ಇದ್ವಿ, ಸ್ವಂತ ಮನೇಲಿ ಇದ್ವಿ ಗುರುಜಿ. ಈಗ ಅಷ್ಟೇ ನಮ್ಮ ನಾದಿನಿ ಅವರು ಮನೇಲಿ ಬಂದು ಸೇರ್ಕೊಂಡಿದ್ದಾರೆ ಗುರುಜಿ. ಅವ್ರ ಮಕ್ಳೆಲ್ಲ ಮೊನ್ನೆ ನಮ್ಮ ಮನೆಯವ್ರು ಯಾಕೆ ಅವ್ರನ್ನ ಇಟ್ಕೊಂಡಿಯಾ ಅಂತ ಅಂದಿದ್ದಕ್ಕೇನೆ ನಮ್ಮ ಮನೆಯವ್ರ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ತುಂಬಾನೇ ಇದ್ ಮಾಡಿದಾಳೆ ಗುರುಜಿ, ದೊಡ್ಡವಳು. ಅಯ್ಯೋ ಕಡೆ ಬರವೆ ಇರಲಿಮ್ಮ. ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು, ನಿಮ್ಮ ಕುಟುಂಬದ ಗುಟ್ಟು ಮನೆಯಲ್ಲೇ ಇರಲಿ. ಆದರೆ ಪ್ರಸ್ತುತ ಏನೋ ಗ್ರಹಗತಿಗಳ ವ್ಯತ್ಯಾಸನೋ ಅಥವಾ ಯಾವುದೋ ಒಂದು ಪ್ರಾರಬ್ಧ ಕರ್ಮವೋ ಕುಟುಂಬದಲ್ಲಿ ಇಂಥವು ಎದುರಾಗುತ್ತೆ. ಭಯಪಡಬೇಡಿ. ಬಂದಂಥ ಸಮಸ್ಯೆ ಕಷ್ಟ ಅನ್ನೋದು ಆಗಿಂದಾಗಲೇ ದೂರ ಆಗುತ್ತೆ. ಆದರೆ ನೀವು ಆಡೋ ಮಾತು, ನಿಮ್ಮ ಸ್ವರ ಹಾಗೆ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಿನ್ನಲ್ಲಿರುವಂಥ ಕಷ್ಟ, ನಿನ್ನ ಕುಟುಂಬದಲ್ಲಿ ಎದುರಾಗ್ತಿರ್ತಕ್ಕಂಥ ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ಉಚ್ಚಿಷ್ಟ ಗಣಪತಿಯನ್ನೇ ಪ್ರಾರ್ಥನೆ ಮಾಡು. ಅದರಲ್ಲೂ ಗಣಪತಿಯ 11 ದಿವಸದ ಅನುಷ್ಠಾನವನ್ನು ಪ್ರತಿನಿತ್ಯ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ 2 ದೀಪ ಅಂಟಿಸಿ ಅಲ್ಲಿ ನಿನ್ನ ಸಮಸ್ಯೆಗಳನ್ನು ಆ ವೃಕ್ಷದ ಹತ್ರ ಹೇಳ್ಕೊಂಡು ನೀನು ಪ್ರಾರ್ಥನೆ ಮಾಡು. 11 ದಿವಸದ ಅನುಷ್ಠಾನ ನೀನು ಕ್ರಮಬದ್ಧವಾಗಿ ಮಾಡಿ 11 ಮುಗಿದ ಮೇಲೆ 12ನೇ ದಿವಸ ಒಂದು ಗಣಪತಿ ದೇವಸ್ಥಾನಕ್ಕೆ ಜೇನುತುಪ್ಪ ಮತ್ತು ಬಿಳಿ ಎಕ್ಕದ ಹೂ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡು. ಅಷ್ಟರೊಳಗೆ ನಿನ್ನ ಸಮಸ್ಯೆ ಎಲ್ಲ ದೂರ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ರೀ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ದಾವಣ ಡಿಸ್ಟಿಕ್ ಇಂದ ಒಂದು ಹಳ್ಳಿ ರೀ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರು? ಲಲಿತಾ ರೀ. ಲಲಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ ರೀ ಗುರೂಜಿ. ನಮ್ದು ಬಹಳ ಸಮಸ್ಯೆ ರೀ. ಹೇಳಮ್ಮ. ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ರಿ. ನಮ್ ದೊಡ್ಡ ಮಗ ಬಾಳ ಕಲ್ತಾನ್ರಿ, ಎಲ್ಲಿ ಜಾಬ್ ಆಗೋಲ್ರಿ. ಅವಂಗ BE ಮಾಡ್ಯಾನ್ರಿ, ಮತ್ತೆ ಸಾಫ್ಟ್ವೇರ್ ಮಾಡ್ಯಾನ. ಹಿಂಗಾಗಿ ಅವನ ಬಗ್ಗೆನ ಬಾಳ ಸಮಸ್ಯೆ ಆಗೈತಿ ನೋಡ್ರಿ. ನನಗ ಅವನ ಬಗ್ಗೆ ಹೇಳ್ರಿ. ನಿಮ್ಮ ಆಶ್ರಮಕ್ಕೂ ಬಂದಿದ್ದೀವ್ರಿ, ನಿಮ್ಮ ಲಕ್ಷ್ಮೀ ಬೂರ ಸ್ವಾಮಿಗ್ ಬಂದಿದ್ದೀವ್ರಿ. ಗುಡಿ ಕಟ್ಟದಿಂದ ಬರ್ಬೇಕಂದ್ರ ಆಗವಲ್ರಿ ನಮಗ. ಈಗ ಇವತ್ತೇ ಸಂಕಲ್ಪ ಮಾಡಿ. ನೀವು ಪ್ರಾರಂಭ ಸಾಲಿಗ್ರಾಮ ಬಂದಾಗ ಬಂದಿದ್ರಿ ಅನ್ಸುತ್ತೆ. ಹ್ಞೂನ್ರಿ, ಮಗನ್ ಕರ್ಕೊಂಡ ಬಂದಿದ್ನಿ ರೀ. ಅವಾಗ ಇನ್ನ ಸಾಲಿಗ್ರಾಮ ಅಷ್ಟೈತ್. ಲಕ್ಷ್ಮೀ ದೇವಿದ ಆದಿಂದ ದೇವಸ್ಥಾನ ಕಟ್ಟಿಂದ ಬರಕ್ ಆಗಿಲ್ರಿ ನನಗ. ಅದಕ್ಕೆ ಈಗ ಮಗನ್ ಒಂದ್ ಏನಾರ ಆತಂದ್ರ ಬರ್ಬೇಕಂತ ನನ್ಗ ಆಸೆ ಐತ್ರಿ. ಅವನ ಬಗ್ಗೆ ನನಗ್ ಬಾಳ ಐತ್ರಿ. ಅವ ಕೆಲಸ ಸಿದ್ಧತೆ ಇಲ್ಲೋ ಹೇಳ್ರಿ. ಅದಾನ್ರಿ, ಇಲ್ಲಿ ಅವ್ನ್ ಕೂಡ ಮಾತಾಡ್ರಿ ಗುರು. ಕೊಡಿ ಫೋನ್ ಕೊಡಿ. ಹ್ಞೂನ್ರಿ, ಅವ್ ಕೆಲಸ ಆಗ್ಬೇಕು ನೋಡ್ರಿ. ಎಲ್ಲಾ ಕೆಲಸ ಐತ್ ಬಾ ಅಂತಾರ, ಅವ್ ಮನಿ ಬಿಟ್ಟು ಹೋಗಾಕ್ ತಯಾರಿಲ್ರಿ.
ಅದೇ ಏನು ಸಮಸ್ಯೆ ನೋಡೋಣ ಅವ್ರ ಮನಸ್ಸು ಕೊಡಿ. ನಾವ್ ಕಾಲ್ ಕಟ್ ಮಾಡ್ಬೇಡ್ರಿ, ನಮ್ಗ್ ಬಾಳ ಐತ್ರಿ ನಿಮ್ ಕೂಡ ಮಾತಾಡ್ಬೇಕು ಅನ್ನೋದು. 7 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ತೇನೆ, ನೀವು ಏನ್ ಕೆಲ್ಸ ಬಿಟ್ಟು ನಿಮ್ದ್ ನೋಡೇ ಮುಂದಿನ ಕೆಲ್ಸ. ನೀವ್ ಹೇಳಿದ್ದೆಲ್ಲ ಅನುಷ್ಠಾನ ಮಾಡ್ತೇನ್ರಿ. ಅಂಕೋಲ ಕಡ್ಡಿಲ್ ಒಂದ್ ಸಿಗಿಲ್ಲ, ಅದನ್ನ ಮಾಡಿಲ್ರಿ ನಾನು. ನಿಮ್ದ ನೋಡಲೇ ನಾ ಯಾ ಕೆಲ್ಸಾನು ಮಾಡಂಗಿಲ್ರಿ ನಾನು. ಒಳ್ಳೇದಾಗ್ಲಿ. ನನಗೆ ಇವಂದ್ ಬಾಳ ಚಿಂತೆ ಐತ್ರಿ, ಇದೊಂದು ಪರಿಹಾರ ಮಾಡಿಕೊಡ್ರಿ ನನಗೆ. ಆಯ್ತು ತಾಯಿ, ನಾನು ಸಂಕಲ್ಪ ಮಾಡ್ತೀನಿ, ಒಳ್ಳೇದಾಗಲಿ ಅಂತ ನಾನು ಹೇಳ್ತೀನಿ. 1 ನಿಮಿಷ ಹಾಗೆ ಲೈನಲ್ಲಿರಿ, ನಾನು ನಂತರ ತಗೊಳ್ತೀನಿ ನಿಮ್ಮನ್ನ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು? ಚೆನ್ನಾಗಿದ್ದೀನಪ್ಪ. ಏನು ಓದ್ತಾ ಇದ್ದೀರಿ, ಏನು ಓದಿದ್ದೀರಿ ತಾವು? ವಿದ್ಯಾಭ್ಯಾಸ ಏನಾಗಿದೆ? ಗುರುಜಿ ನಾನು BA ಆಗಿದೆ ನಂದು. ಅದು ಜಾಬ್ ಕೋರ್ಸ್ ಮಾಡಿದೆ, ಅದು ಕೋರ್ಸ್ ಮಾಡಿ ಜಾಬ್ ಹುಡುಕ್ತಾ ಇದ್ದೆ, ಅದು ಸಿಗ್ತಾ ಇಲ್ಲ. ಅದಕ್ಕೆ ಕೇಳ್ಬೇಕಂತ ಫೋನ್ ಮಾಡಿದ್ದೆ. ನಿಮ್ಮ ತಂದೆಯವ್ರ ಹೆಸರು ಹೇಳಿ, ತಂದೆ ತಾಯಿ ಹೆಸರು ಹೇಳಿ. ತಂದೆ ಹೆಸರು ಮಹದೇವಪ್ಪ, ತಾಯಿ ಹೆಸರು ಲಲಿತಾ. ನಿಮಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಿ. ಎಲ್ಲಿಂದ ಕರೆ ಮಾಡಿದ್ದೀರಿ ತಾವು? ಧಾರವಾಡ ಡಿಸ್ಟಿಕ್. ಧಾರವಾಡ ಡಿಸ್ಟಿಕ್. ನಿಮ್ಮ ಸ್ವರತರಂಗ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಬಹುಶಃ ಇನ್ನು 1 ತಿಂಗಳು 13 ದಿವಸ, ಕರೆಕ್ಟಾಗಿ ಇವತ್ತಿಗೆ 1 ತಿಂಗಳು 13 ದಿವಸದಲ್ಲಿ ನಿಮ್ಮ ಸ್ವರತರಂಗ ಪ್ರಕಾರ ತಾವೇನು ಚಿಂತನೆ ಮಾಡಿದ್ದೀರೋ, ಯಾವ ಉದ್ಯೋಗದ ಬಗ್ಗೆ ನಿಮ್ಮ ಆಲೋಚನೆ ಇದೆಯೋ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ 2 ಒಳ್ಳೆಯ ಉದ್ಯೋಗಗಳು ಬಂದ್ಬಿಡುತ್ತೆ. ಇನ್ನೂ 2 ಉದ್ಯೋಗ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲತೆ ಜಾಸ್ತಿ ಇದೆ. ಕಾರಣ ಇಷ್ಟೇ, ನಿಮ್ಮ ಜಾತಕದಲ್ಲಿ ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ನಿಮ್ಮ ಅಂಗೈಯಲ್ಲೇ ಸಾಮ್ರಾಜ್ಯ ಇದ್ದರೂ ಕೆಲವು ಸತಿ ನೀವು ನೋಡೋದಿಲ್ಲ. ಕೆಲವು ಬಂದಂತಹ ಒಳ್ಳೆ ಅವಕಾಶಗಳನ್ನು ನೀವೇ ಕೈ ಬಿಟ್ಬಿಟ್ಟಿದ್ದೀರಿ. ನೀವು ಪ್ರಾರಂಭಿಕ ಹಂತದಲ್ಲಿ ಮುಂದೆ ಇರತಕ್ಕಂತಹ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಒಳ್ಳೆ ಮಲ್ಲಿಗೆ ಹೂ ಅಲ್ಲಿದೆ ಅಂತ ಆ ಚಿಂತನೆಯನ್ನು ನಾವು ಮಾಡ್ತಾ ಆ ಮಲ್ಲಿಗೆ ಸುವಾಸನೆಗೋಸ್ಕರ ಕಾಯೋದಕ್ಕೆ ನಮ್ಮನ್ನು ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ಮಲ್ಲಿಗೆಗೂ ಅದಕ್ಕೆ ಮುಂಚೆ ಸಿಗುವಂಥ ಸಂಪಿಗೆ ಬಗ್ಗೆನೋ ಅಥವಾ ಬೇರೆ ಹೂಗಳನ್ನು ನೀವು ಚಿಂತನೆ ಮಾಡಬೇಕು. ಬಂದಂತಹ ಉದ್ಯೋಗವನ್ನು ನೀವು ಸ್ವಾಗತಿಸಬೇಕು. ಈಗ ಇನ್ನು 12 ಅಥವಾ 15 ದಿವಸದಲ್ಲೇ ಒಂದು ಒಳ್ಳೆ ಉದ್ಯೋಗ ಬರುತ್ತೆ, ಬಂದದ್ದನ್ನು ನೀವು ಸ್ವಾಗತಿಸಿ. ಯಾಕೆಂದರೆ ಇಲ್ಲಿ ಪರಿಸ್ಥಿತಿ ಏನಾಗ್ತಿದೆ, ನಿಮ್ಮ ವಿದ್ಯೆಗೆ ವಿದ್ವತ್ತಿಗೆ ಸಂಬಂಧಪಡ್ತಕ್ಕಂಥ ರೀತಿಯೇ ಬೇಕು ಅಂತ ಕೂತ್ಕೊಂಡಾಗ ಅಥವಾ ನಮ್ಮ ಇಷ್ಟದ ಪ್ರಕಾರನೇ ಸಿಗಬೇಕು ಅಂತ ಚಿಂತನೆ ಮಾಡಿದಾಗ ನಮಗೆ ಸರ್ವಿಸು ಆಗೋದಿಲ್ಲ, ಮತ್ತು ನಮಗೆ ಬೇಕಂದಿದ್ದ ಆ ಕ್ಷಣಕ್ಕೆ ಸಿಗದಿರೋನು ಹೋಗ್ಬೋದು. ಮನುಷ್ಯನ ಗ್ರಹಗತಿಗಳು ಹೀಗೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಬಂದಂಥ ಅವಕಾಶ ಏನಿದೆ ಅದನ್ನು ನೀವು ಸ್ವಾಗತಿಸಿ. ಒಂದಷ್ಟು ದಿವಸ ಒಂದಷ್ಟು ಸರ್ವಿಸ್ ಆಗುತ್ತೆ, ಅದಾದ ನಂತರ ನೀವು ಒಂದು ಬೇರೆ ಉದ್ಯೋಗ ನೀವು ಬದಲಾವಣೆ ತಗೋಬೋದು. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿರುವಂಥದ್ದೇ ಸಿಗಬೇಕು ಅಂದರೆ ಅದು ಕಷ್ಟ. ಈಗಾಗಲೇ ಕಳೆದ 2 ವರ್ಷದಿಂದ ಇದೇ ಪ್ರಯಾಸ ಆಗ್ತಾ ಇದೆ, ಯಾವುದೂ ತೃಪ್ತಿ ಬದುಕಿಲ್ಲ ನಿಮಗೆ. ಆದರೆ ಇನ್ನು ಮುಂದಕ್ಕೆ ಹಾಗಾಗಬಾರ್ದು. ಅದನ್ನು ಗುರುಜಿ ಹೇಳಿಮ್ಮ. ಮದ್ವಿ ಒಂದ್ ಕೇಳ್ಬೇಕ್ರಿ, ವಯಸ್ಸು ಒಂದ್ ಆಗೇತ್ರಿ, ಅವಂಗ ಮದ್ವಿ ಒಂದ್ ಸಟ್ ಆಗ್ತಾ ಇಲ್ರಿ, ಅದೊಂದು ಎಲ್ಲ ಒಳ್ಳೇದಾಗತ್ತೆ. ಬಾಳ ಸಮಸ್ಯೆ ರೀ, ಬಾಳ ಚಿಂತೆ ಐತ್ರಿ ಗುರುಜಿ. ನೀವು ಅವ್ನ್ ಒಂದ್ ಹೇಳಿದ್ರೆ ನನಗ್ ನಿಮ್ ಹೆಸರು ಹೇಳ್ಕೊಂಡ್ ನಮ್ಮ ಮನ್ಯಾಗ ದೀಪ ಹಾಕ್ತೇನೆ ಗುರುಜಿ. ನನಗೆ ಸದ್ಯದಲ್ಲೇ ಉದ್ಯೋಗ ಆಗತ್ತೆ, ಸದ್ಯದಲ್ಲೇ ಉದ್ಯೋಗ ಆಗತ್ತೆ, ಚಿಂತೆ ಮಾಡಬೇಡಿ. ಆದ್ರೆ ಮಗನಿಗೊಂದು ಕಿವಿ ಮಾತ್ರ ನಾನು ಹೇಳಿದ್ದು ಇಷ್ಟೇನೆ, ನಮ್ಮ ಮನಸ್ಸಲ್ಲಿರುವಂಥದ್ದು ನನಗೆ ಇಂಥದ್ದೇ ಬೇಕು ಅನ್ನೋದಕ್ಕಿಂತ ಬಂದದ್ದನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ, ಅದನ್ನು ಸ್ವೀಕರಿಸ್ತೀನಿ, ಅದನ್ನು ಸ್ವಲ್ಪ ದಿವಸ ಆಗಲಿ ಆಮೇಲೆ ನಮಗೆ ಬೇಕಾದ ಸಿಗುತ್ತೆ ಅನ್ನೋ ಚಿಂತನೆ ಬಂದುಬಿಟ್ರೆ ಇನ್ನು 15 20 ದಿವಸದಲ್ಲಿ ಒಳ್ಳೆ ಉದ್ಯೋಗ ಸಿಗುತ್ತೆ ಅವರಿಗೆ. ಅವರ ಸ್ವರತರಂಗ ಚೆನ್ನಾಗಿದೆ, ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಅವ್ರಿಗಾಗಿ ಅವ್ರು ಮಾಡಬೇಕಾದಿಷ್ಟೇ 4 ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಈತನ ಕೈಯಿಂದ ಒಂದಷ್ಟು ಹಾಲು ಹಣ್ಣು ಏನೋ ಒಂಚೂರು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದು 4 ದಿವಸ. ಈ 4 ದಿವಸ ಮಾಡಿಸಿ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಹೆಜ್ಜೆಯನ್ನು ಇಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳಲ್ಲಿ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಆಗುತ್ತೆ. ಮನಸ್ಸಲ್ಲಿ ಇಲ್ಲದ ರೀತಿ ಚಿಂತನೆ ಶುರುವಾಗುತ್ತೆ. ಒಂದಷ್ಟು ಬೇರೆ ಬೇರೆ ಥರ ಆಲೋಚನೆಗಳು ಎದುರಾಗುತ್ತೆ. ಉದ್ಯೋಗದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಡ್ಡಿ ಆತಂಕ ಬರುತ್ತೆ. ಒಂದಷ್ಟು ಕಾಲ ಕಣ್ಣೀರು ಹಾಕಬೇಕಾಗತ್ತೆ. ಕೆಲವೊಮ್ಮೆ ಸಾಮ್ರಾಜ್ಯ ಎಂಬತಕ್ಕಂಥದ್ದೆಲ್ಲವೂ ಕಣ್ಣು ಮುಂದೆ ಇದ್ದು ಕಾಣ್ತಿದ್ರು ಯಾವುದನ್ನು ಸಹಿತ ನಾವು ಸರಿಯಾದ ರೀತಿ ತೆಗೆದುಕೊಳ್ಳೋಕ್ಕಾಗದಂಥ ರೀತಿಯಲ್ಲೇ ಇರ್ಬೋದು. ಅದಕ್ಕಾಗಿ ಬಹಳ ಅರ್ಥಗರ್ಭಿತವಾದಂಥ ಚಿಂತನೆ ಬೇಕು. ಒಳ್ಳೆ ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಇದೆ, ಆದರೆ ಮಾಡುವ ಕೆಲಸದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ನಂದು ತಂದು ಎಂಬತಕ್ಕಂಥ ಆತ್ಮೀಯತೆ, ಆ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿರುತ್ತೆ, ಆದರೆ ಪ್ರತಿ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳಿಂದ ಅದು ಸಿಗದಂಗಾಗಿರುತ್ತೆ. ಹಾಗೆ ನಿಷ್ಠೂರ ಅಂತಕ್ಕಂಥದ್ದು ಹೆಜ್ಜೆಗೆ ಎದುರಾಗ್ತಾ ಇರುತ್ತೆ. ಅದ್ರ ಬಗ್ಗೆ ಆಲೋಚನೆ ಮಾಡಿದರೆ ಮುಂದೆ ಹೆಜ್ಜೆ ಹಾಕಿದ್ರೆ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗುತ್ತೆ. ಆದರೆ ಆರೋಗ್ಯದಲ್ಲಿ ಒಂದಷ್ಟು ಹೆಚ್ಚು ಕಮ್ಮಿ ತೊಂದರೆ ಆಗ್ಬೋದು. ಬೆನ್ನೋವಾಗಲಿ ಅಥವಾ ಮೈಕೈ ನೋವಾಗಲಿ, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಕಣ್ಣುಗಳ ಉರಿ ಬರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆ ಎದುರಾಗ್ಬೋದು. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ 2 ಬಿಳಿ ಎಕ್ಕದ ಹೂವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೊರಟ್ರೆ ಗಣಪತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ. ಅದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ಗಳಿಸುವಂಥ ಅದೃಷ್ಟ ಸಿಗುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ಮಾಡ್ಕೊಳ್ತಾ ಇರ್ತೀರಿ. ಯೋಗ ಫಲದಲ್ಲಿ ಅಂತಹ ಅದ್ಭುತವಾದಂಥ ಕಾಯಕವಿಲ್ಲದಂಥ ರೀತಿಯಲ್ಲಿರ್ತೀರಿ. ಇವತ್ತು ಸ್ವಲ್ಪ ಮಟ್ಟಿಗೆ ಬೆನ್ನೋವು ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ಬೋದು, ಅಥವಾ ಒಂದಷ್ಟು ದುಡುಕಿ ಮಾತಾಡಿ ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ಹಣಕಾಸಿನಲ್ಲಿ ಮಾತ್ರ ಮೋಸ ಇಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಲೋ ಅಮ್ಮ ನಮಸ್ತೆ. ಅಮ್ಮ ತಾವು ಟಿವಿ ನೋಡ್ತಾ ಇದ್ದೀರಿ, ನೋಡಿ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ. ನಮಸ್ತೆ. ನಮಸ್ತೆ. ಫಸ್ಟ್ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ಬಿಡಿ, ಟಿವಿ ನೋಡ್ಬೇಡಿ. ನಾನು ನಿಮ್ಮ ಹತ್ರ ಕರೆಯಲ್ಲಿ ಮಾತಾಡ್ತಾ ಇದ್ದೀನಲ್ವಾ, ನನ್ನ ಹತ್ರ ಮಾತಾಡ್ಬಿಡಿ ಫಸ್ಟ್. ಆಯ್ತಾಯ್ತು. ನಾವು ಟಿವಿ ನೋಡಿದ್ರೆ ಫುಲ್ ಕನ್ಫ್ಯೂಸ್ ಆಗೋಗುತ್ತೆ. ಸರಿ ಸರಿ. ಹಾ ಓನಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮನೇಲಿ ಇದ್ದೀವಿ. ಹಾ ನಮ್ಮ ಹೆಸರು ಸರೋಜಮ್ಮ ಅಂತ. ನೀವು ನಾವು ಮನೆಯಲ್ಲೇ ಇದ್ದೀರಿ, ನಾನು ಬಂದಿದ್ದೀವಿ ಇಲ್ಲ ಅಂತಲ್ಲ. ಆಶ್ರಮಕ್ಕೆ. ನಿಮ್ಮ ಮನೆ ಇರುವ ಸ್ಥಳ ಯಾವುದು? ನಮ್ದು ಇದು ವಿಜಯನಗರ. ಹಾ, ವಿಜಯನಗರದಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ ತಮ್ಮ ಹೆಸರು? ಸರೋಜಮ್ಮ ಅಂತ. ಸರೋಜಮ್ಮ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿದ್ದಾರೆ. ಹಲೋ ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಿ. ನಾನು ತುಂಬಾ ಸತಿ ಬಂದಿದ್ದೀನಿ ನಿಮ್ಮ ಆಶ್ರಮಕ್ಕೆ. ಹಲೋ. ಅಮ್ಮ ಕೇಳಿಸ್ತಾ ಇದೆ ತಾಯಿ. ಹಾ, ತುಂಬಾ ಸತಿ ಬಂದಿದ್ದೀನಿ. ಅದಕ್ಕೆ ನಮ್ದು ಒಂದು ಬಿಲ್ಡಿಂಗ್ ಇದೆ, ಅದು ಸೇಲ್ಗೆ ಇಟ್ಟಿದ್ದೀವಿ. ಮುಸ್ಲಿಂ ಏರಿಯಾ ಅದು. ಅದು ಸೇಲ್ ಆಗ್ತಾ ಇಲ್ಲ. ಆಗಿ ಬಂದು ಕೇಳ್ಕೊಂಡು ತಿರ್ಗಾ ವಾಪಸ್ ಕ್ಯಾನ್ಸಲ್ ಮಾಡ್ಬಿಟ್ರು ಅವರು. ಅದು ಸೇಲ್ ಆಗತ್ತಾ ಗುರುಜಿ ಅಂತ ಕೇಳೋಣ ಅಂತ ಗುರುಜಿ. ತುಂಬಾನೇ ಕಷ್ಟ ಇದೆ ಅದು ಇದ್ ಮಾಡೋದಿಕ್ಕೆ, ಅದಕ್ಕೋಸ್ಕರ. ಇಲ್ಲ, ಆಗುತ್ತಮ್ಮ, ಚಿಂತೆ ಮಾಡಬೇಡಿ. ನೀವು ವರಹದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮೀ ಬೋರಹ ಸ್ವಾಮಿ ಹತ್ರ ತಗೊಂಬಂದು ನಾನು ಪೂಜೆ 48 ದಿವಸ ವ್ರತಾನು ಮಾಡಿದೆ ನಾನು. ಮಾಡಿದ್ಮೇಲೆ ಏನು ಬಂದ್ರು ಕೇಳ್ಕೊಂಡು ತಿರ್ಗಾ ಅವರು ಕಮ್ಮಿಗೆ ಕೇಳಿದ್ರು ಅವರು. ಅದಕ್ಕೆ ತಿರ್ಗಾ ಬರ್ತೀವಿ ಅಂತ ಹೋದವರು ಬರಲೇ ಇಲ್ಲ ಗುರುಜಿ. ಚಿಂತೆ ಮಾಡಬೇಡಿ, ಸದ್ಯದಲ್ಲೇ ಬರ್ತಾರೆ, ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲೂ ಸಹಿತ ಈಗ ಶಕ್ತಿ ಇದೆ. ಬಹುಶಃ ಈ 1.5 ತಿಂಗಳು, ಈ 1 ತಿಂಗಳು, ಈ 1.5 ತಿಂಗಳು, 1 ತಿಂಗಳು 15 ದಿವಸ ಸ್ವಲ್ಪ ಹೆಚ್ಚು ಕಮ್ಮಿ, ಈ 45 ಡೇಸ್ ಅಲ್ಲೇ ಅದರ ಅನುಕೂಲ ಆಗುತ್ತೆ. ಅದಕ್ಕೆ ಅಂತ ನಮ್ಮ ಮಕ್ಕಳು ನಾವೆಲ್ಲ ಒಂದು ಇದಾಗ್ಬಿಟ್ಟಿದೀವಿ. ಅದ್ರಿಂದ ನಾವೆಲ್ಲ ಒಂದಾಗ್ತೀವ. ನಾನು ಒಂದ್ ಮನೆ ಕಟ್ತೀನ ಗುರುಜಿ. ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೀನಿ ನಾನು. ಅಮ್ಮ, ತಾಯಿಯ ಮನಸ್ಸೇ ಅದಲ್ವಾ ತಾಯಿ. ಒಂದು ಗೂಡಲ್ಲಿ ಬದುಕಬೇಕು ಅಂತಕ್ಕಂಥದ್ದು, ನೀನು ಗೂಡಲ್ಲಿ ಇರಬೇಕು ಅನ್ನೋದೇ ನಿನ್ನ ಆಸೆ ಅಲ್ವಮ್ಮ. ಆಸೆ ಖಂಡಿತ ಈಡೇರುತ್ತೆ, ಚಿಂತೆ ಮಾಡಿ. ನಾವು ಒಂದ್ ಮನೆ ಕಟ್ಬೇಕು ಅನ್ಕೊಂಡಿದೀವಿ ಗುರುಜಿ. ಅದನ್ನ ಮಾರ್ಬಿಟ್ಟು ತಗೊಳ್ಳೋಣ ಅನ್ಕೊಂಡಿದೀವಿ. ಆಗತ್ತ ಗುರುಜಿ? ಆಗುತ್ತಮ್ಮ, ಆಗುತ್ತೆ. ಮುಂದುವರಿಸಿ. ತಾಯಿ ಅನುಗ್ರಹ ಇದೆ. ಲಕ್ಷ್ಮೀ ಬೋರಹ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಏನಿದೆ, ಆ ಭೂಮಿಯಲ್ಲಿರ್ತಕ್ಕಂಥದ್ದು ಏನೇ ದೋಷ ಇದ್ರೂ ದೂರ ಆಗಿ ಅದು ಒಂದು ಒಳ್ಳೆಯವ್ರ ಕೈ ಸೇರಿ ಅವರಿಂದ ಬರ್ತಕ್ಕಂಥ ಹಣದಿಂದ ನಿಮ್ಮ ಜೀವನಕ್ಕೆ ಮತ್ತೊಂದು ಒಂದು ಒಳ್ಳೆ ಮನೆ ತಗೊಳ್ಳೋಂಥದ್ದಾಗಲಿ, ಅದರಿಂದ ಅನುಕೂಲ ಆಗಲಿ ಅಂತ ದೇವರನ್ನು ಪ್ರಾರ್ಥಿಸ್ತೀನಿ ತಾಯಿ. ಒಳ್ಳೇದಾಗಲಿ. ಹೇಳಮ್ಮ. ನನ್ಗೆ ಅಲ್ಲೇ ಒಂದ್ ಪವಾಡನೇ ಆಗೋಯ್ತು ಗುರುಜಿ. ನಮ್ಗೆ ವೈಕುಂಠ ಏಕಾದಶಿಲಿ ಬಂದಿದ್ದೆ ನಾನು. ಅಲ್ಲಿ ಬಂದಿರುವಾಗ ತುಂಬಾ ಒಳ್ಳೇದಾಯ್ತು. ನಾನೇನೋ ಅನ್ಕೊಂಡ್ ಬಂದೆ ನಾನು. ದೇವ್ರು ಅಲ್ಲೇ ನನ್ ತಕ್ಷಣನೇ ನನ್ಗೆ ಪವಾಡ ಕೊಡಿಸ್ಬಿಟ್ರು. ನನ್ಗೆ ತುಂಬಾ ಸಂತೋಷ ಆಯ್ತು. ನನ್ಗೆ ನಾನು ತುಂಬಾ ನಂಬಿದೀನಿ. ನಾನು ಅಲ್ಲಿ ಅವಾಗ ಬರ್ತಾ ಇರ್ತೀನಿ ಗುರುಜಿ. ನಾನು ನೋಡಿದೀರಾ, ನನ್ನನ್ನು ತುಂಬಾ ಹತ್ತಿರದಿಂದಾನೇ ನೋಡಿದೀರಾ ನೀವು ನಮ್ಮನ್ನ. ನಿಮ್ಮ ಆಶೀರ್ವಾದ ಸದಾಕಾಲ ಇರ್ಲಿ ಗುರುಜಿ ನಮ್ಗೆ, ನನಗೆ, ನನ್ನ ಮಕ್ಕಳು, ಮನೆಯವ್ರಿಗೆ ಎಲ್ಲಾರ್ಗು ನಿಮ್ಮ ಆಶೀರ್ವಾದ ಇರ್ಲಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ನೀವು ನಂಬಿರುವ ದೈವ ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಮತ್ತೊಬ್ಬ ದೇವರನ್ನು ಪ್ರಾರ್ಥಿಸ್ತೀನಮ್ಮ. ಒಳ್ಳೇದಾಗ್ಲಮ್ಮ.
ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಕಂಡರೂ ತದನಂತರ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಎಷ್ಟೇ ಆದರೂ ಗುರು ಬದಲಾವಣೆಯಿಂದ ಲಾಭವನ್ನು ಗಳಿಸುವಂತಹ ಅದೃಷ್ಟ ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ತುಂಬ ದಿನಗಳಿಂದ ನಿಂತಿರುವಂಥ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಯಾವುದೋ ಒಂದಷ್ಟು ಹಣಕಾಸು ಬರಬೇಕಾಗಿದ್ದು ನಿಂತು ಹೋಗಿದ್ದರೆ ಅದು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಅಥವಾ ಬೇರೆಷ್ಟು ಚಿಂತನೆಗಳಿಗಾಗಿ ಸಮಸ್ಯೆಗಳಿರ್ತಕ್ಕಂಥದ್ದು ಸಮಸ್ಯೆಯಿಂದ ಬಗೆಹರಿಸ್ಕೊಳ್ತಕ್ಕಂಥದ್ದು. ಭಗವಂತ ಕೊಟ್ಟರೆ ಎಲ್ಲವನ್ನು ಹೀಗೆ ಕೊಡ್ತಾನೆ. ಆದರೆ ಕೊಟ್ಟದ್ದನ್ನು ತೃಪ್ತಿಕರವಾಗಿ ತೆಗೆದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಎಲ್ಲರಿಗೂ ಸಿಗುವಂಥದ್ದಾಗಬೇಕಷ್ಟೆ. ಆದರೂ ತಾಯಿನ ಪ್ರಾರ್ಥನೆ ಮಾಡ್ತಾ ದೇವಿಯ ಉಪಾಸನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಅದಕ್ಕಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗಲಿ. ಹಾಗೆ ಇವತ್ತಿನ ಸಹ ಸಾಧ್ಯವಾದಷ್ಟು ಒಂದು 21 ಗರಿಕೆಯನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು 21 ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಅದನ್ನು ಗಣಪತಿ ಪಾದದ ಮೇಲೆ ಇಟ್ಟರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಹಾಗೆ ಒಂದಷ್ಟು ಆತಂಕದಲ್ಲಿರುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಎದುರಾಗುತ್ತೆ. ಆದಷ್ಟು ಜೋಪಾನ ಬೇಕಾಗುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಆಗಬೇಕು. ಹಾಗೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ನೆಮ್ಮದಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಚಿಂತನೆ ಮಾಡಿದ್ರೆ ಅದರ ಫಲಗಳು ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತಿನ ದಿವಸ ನೀವೇನೇ ಕೆಲಸ ಮಾಡಬೇಕಾದ್ರೂ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ 2ರಿಂದ 6:20 ಮಧ್ಯದಲ್ಲಿ ಅದೃಷ್ಟದ ಮನೆ ಬಾಗಿಲು ತೆಗೆದಂಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟವೂ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಪ್ಪದೀರ ನೀವು ಮನೆಯಲ್ಲಿರ್ತಕ್ಕಂಥವ್ರಿಗೂ ಅಥವಾ ಎಲ್ಲರೂ ಹೊರಗಿರ್ತಕ್ಕಂಥವ್ರಿಗೂ ಅಥವಾ ಯಾವುದಾದ್ರು ಪುಣ್ಯಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ಗೋಕ್ಷೀರ ಹಾಲನ್ನು ನಿಮ್ಮ ಕೈಯಿಂದ ಒಂದು 4 ಜನಕ್ಕೆ ಹಾಲು ಕೊಡುವಂಥದ್ದು, ಅಥವಾ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಗಿಡ ಮರಗಳಿಗೆ ನೀರು ಹಾಕುವಂಥದ್ದು, ಇಂಥ ಕಾಯಕಕ್ಕೆ ಮುಂದಾದರೂ ಭಾಳ ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದೃಷ್ಟ ಚೆನ್ನಾಗಿದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ. ಉದ್ಯೋಗಕ್ಕಾಗಿ ಪ್ರಯತ್ನ ಪಡುವಂಥವ್ರಿಗೆ ಅನುಕೂಲ ಆಗ್ತಾ ಇದೆ. ಸಣ್ಣ ಸಣ್ಣ ಸಮಸ್ಯೆಗಳು ಅಂದ್ಕೊಂಡೆ ದೊಡ್ಡ ಸಮಸ್ಯೆಗಳಾಗ್ಬೋದು. ಆದರೆ ಸಮಸ್ಯೆಗಳಿಂದ ಹೊರಬಂದು ಒಂದಿಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗ್ಬೋದು. ಅದಕ್ಕಾಗಿ ಗಣಪತಿಯನ್ನೇ ಪ್ರಾರ್ಥನೆ ಮಾಡಿ. ಇವತ್ತು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಧರ್ಮದ ಗುರುಗಳಾಗಲಿ, ಅಥವಾ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರವಾಗಲಿ, ಅಥವಾ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಬಂದು ಒಂದು 10 ಜನ ಊಟ ಮಾಡೋ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಲಿ ಒಂದು 10 ಜನಕ್ಕೆ ಊಟ ಬಡಿಸುವಂಥದ್ದು ಅಥವಾ ಊಟಕ್ಕೆ ಸಹಾಯ ಮಾಡುವಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇದೆಲ್ಲ ಒಂದು ಭಾಗ ಆದರೆ ಇದೇ ನಾಳೆ ಬರ್ತಕ್ಕಂಥ ಭಾನುವಾರ 5ನೇ ತಾರೀಕು. ಭಾನುವಾರ 5ನೇ ತಾರೀಕು ಒಬ್ಬ ಪವಾಡ ಪುರುಷರು ನಡೆಸ್ತಿರ್ತಕ್ಕಂಥ ಅದ್ಭುತವಾದಂತಹ ಗಣಹೋಮ. ರಾಂಬೋ ಸ್ವಾಮಿಗಳನ್ನು ಬಹುಶಃ ಎಷ್ಟು ಜನ ಅವ್ರನ್ನ ನೋಡಿದ್ದೀರೋ ಇಲ್ವೋ, ಅಥವಾ ನೀವು ನೋಡಿರೋರು ಅಥವಾ ಅವ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಅವರು ಹೋಮ ಎಲ್ಲ ಆದ ನಂತರ ಪೂರ್ಣಾಹುತಿಯನ್ನು ಕೊಡುವುದು, ಅದು ಯಜ್ಞೇಶ್ವರನಿಗೆ ಅವರು ಕೊಡುವಂತಹ ಒಂದೊಂದು ಪದಾರ್ಥಗಳನ್ನು ಅವರ ಕರಹಸ್ತದಲ್ಲೇ ಕೊಡ್ತಾರೆ. ಅದಾದ ನಂತರ ಆ ಮಹಾಯಜ್ಞ ಕುಂಡ ಇರುತ್ತಲ್ಲ, ಹೋಮದ ಕುಂಡ ಇರುತ್ತಲ್ಲ, ಆ ಹೋಮದ ಕುಂಡದಲ್ಲೇ ಅವರು ಒಂದು ವಿಶೇಷವಾಗಿ ಗಣಪನಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಅದನ್ನು ನಾನು ಹೇಳೋದಕ್ಕಿಂತ ನೀವು ನೋಡೋದು ಚೆನ್ನ. ಅದರಲ್ಲೂ ರಾಜ್ಯದ ಹಿತಕ್ಕಾಗಿ, ಶೀಘ್ರವಾಗಿ ವರ್ಣನ ಕೃಪೆಗಾಗಿ ನಡೀತಿರ್ತಕ್ಕಂಥ ಕ್ಷಿಪ್ರಪ್ರಸಾದವಾಗಿ, ಅಂದರೆ ಉಚ್ಚಿಷ್ಟ ಗಣಪತಿಯ ಅನುಗ್ರಹ ಪಡೆಯಲಿಕ್ಕೋಸ್ಕರ, ಆ ಉಚ್ಚಿಷ್ಟ ಗಣಪತಿಯ ಅನುಗ್ರಹ ಪಡೆಯಲಿಕ್ಕೋಸ್ಕರ ಆ ಮಹಾಮೂಲ ಮಂತ್ರದಿಂದ ಹೋಮ ನಡೀತಿದೆ. ಇದು 5ನೇ ತಾರೀಕು ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ. ಇರ್ತಕ್ಕಂಥ ಸ್ಥಳ ಇದು ಇರ್ತಕ್ಕಂಥ ಸ್ಥಳ ಬಂದು ಶ್ರೀ ಗಂಗಾಧರೇಶ್ವರ ಮತ್ತು ಸಾಯಿಬಾಬಾ ಮಂದಿರ, HMT ಲೇಔಟ್ ಅಂದರೆ HMT ಬಡಾವಣೆ, BMTC ಬಸ್ ಡಿಪೋನ ಹಿಂದೆಗಡೆ ಗುರುಗಳೇ, ಗಂಗಾನಗರ, ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ. ಬೆಂಗಳೂರು ಗಂಗಾನಗರದಲ್ಲಿರ್ತಕ್ಕಂಥ ಬಾಬಾ ದೇವಸ್ಥಾನ ಅಂದರೆ ಗೊತ್ತಾಗ್ಬಿಡುತ್ತೆ. ಬಾಬಾ ದೇವಸ್ಥಾನದಲ್ಲಿ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರದಲ್ಲಿ ಅದ್ಭುತವಾದಂತಹ ಗಣಹೋಮ ನಡೀತಾ ಇದೆ. ಇದೇ 5ನೇ ತಾರೀಕು ಭಾನುವಾರ
ನಾನು ಬರ್ತೀನಿ, ತಾವೆಲ್ಲರೂ ಬನ್ನಿ. ಅವತ್ತು ಎಲ್ಲರೂ ಸೇರಿ ಸಾಮೂಹಿಕವಾದ ಒಂದು ಪ್ರಾರ್ಥನೆ ಮಾಡೋಣ. ಜೊತೆಗೆ ಅಂತಹ ಒಬ್ಬ ಪವಾಡ ಪುರುಷರನ್ನು ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಹಿತ ಕೋರಿ ಅವರು ಗಣಹೋಮ ಮಾಡುವಾಗ ನಾವೆಲ್ಲರೂ ಅಲ್ಲಿ ಸೇರಿ ಗಣಪನ ಪ್ರಾರ್ಥನೆ ಮಾಡೋಣ. ಆ ಗಣಪನ ಅನುಗ್ರಹದಿಂದಲೇ ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಸಕಲರಿಗೂ ಸಹಿತ ಅನುಗ್ರಹ ಸಿಗಲಿ. ಗಣಪತಿಯ ಅನುಗ್ರಹ ಸಿಕ್ಕಾಗ ಮಾತ್ರ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನು ಶೃಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಮಹಾಗಣಾಧಿಪತಯೇ ನಮಃ. ಬರ್ತಕ್ಕಂಥವರು ಪೂರ್ಣಾಹುತಿಗಾಗಿ ಗಣಪತಿಗೆ ಕೆಂಪು ವಸ್ತ್ರ ಅಂದರೆ ಬಹಳ ಶಕ್ತಿ, ಪ್ರೀತಿ ಸಹಿತ. ಹಾಗಾಗಿ ಕೆಂಪು ರೇಷ್ಮೆ ವಸ್ತ್ರ, ಒಂದು ಒಣಕೊಬ್ಬರಿ ಬಟ್ಲು, ಅದಕ್ಕೆ ಸ್ವಾಮಿಗೆ ಒಂದು ಪೂರ್ಣಾಹುತಿ ಕಾಲದಲ್ಲಿ ಹಾಕೋದಕ್ಕೆ ಒಣಕೊಬ್ಬರಿ ಬಟ್ಲು, ಒಂದು ಕೆಂಪು ವಸ್ತ್ರ, 2 ಖರ್ಜೂರ, ಇದಿಷ್ಟನ್ನು ನಿಮಗೆ ಶಕ್ತಿ ಇದ್ದರೆ ತೊಗೊಂಡು ಬನ್ನಿ. ಅಥವಾ ಹೋಮಕ್ಕೆ ಒಂದಷ್ಟು ಆಜ್ಯ ತಂದು ಕೊಡ್ಬೋದು, ತುಪ್ಪ ತಗೊಂಡು ಕೊಡ್ಬೋದು. ಯಾಕೆಂದರೆ ಇದೊಂದು ಅದ್ಭುತವಾದಂತಹದ್ದು. ನಾವು ನಮ್ಮ ಕೈಯಾರ ಮಾಡುವಂತಹ ಒಂದು ಧರ್ಮದ ಸೇವೆ, ಜೊತೆಗೆ ಒಬ್ಬ ಪವಾಡ ಪುರುಷರೇ ನಡೆಸುವಂತಹ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಸಹಿತ ಪಾಲ್ಗೊಂಡ್ರೆ ಸಾಕು, ಅದರಲ್ಲಿ ಎಷ್ಟೋ ಫಲ ಸಿಗುತ್ತೆ. ಅದಕ್ಕಾಗಿ ಈ ಗಣಪನ ಸೇವೆಯನ್ನು ಮಾಡೋಣ. ಗಂಗಾನಗರದಲ್ಲಿ, ಬೆಂಗಳೂರಿನ ಗಂಗಾನಗರದಲ್ಲಿ ನಡೀತಿರ್ತಕ್ಕಂಥ ಅದ್ಭುತವಾದಂತಹ ಬಾಬಾರವರ ಸಾನ್ನಿಧ್ಯದ ಈ ಒಂದು ವಿಶೇಷವಾದ ಗಣಹೋಮಕ್ಕೆ ಎಲ್ಲರೂ ಪಾಲ್ಗೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ.